Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. Our content is designed to uplift your spirit and enrich your life. Make sure to subscribe to our channel to stay connected with this incredible journey. Click the subscribe button below. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ದಿವ್ಯತ್ರೇಯರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ಣಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಕ್ಷೇತ್ರ ದೇವತೆಯಾದಂತಹ ಮಂಗಳಾದೇವಿಯವರ ಪಾದಪದ್ಮಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಒಂದು ಪವಿತ್ರ ಶ್ರೀರಾಮಕೃಷ್ಣ ಮಠದಲ್ಲಿ ಆಯೋಜಿತವಾಗಿರುವಂತಹ ಅಂತರ್ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅನುವು ಮಾಡಿಕೊಟ್ಟಂತಹ ಪರಮಪೂಜ್ಯ ಶ್ರೀಮಸ್ವಾಮಿ ಜಿತ್ಕಾಮಾಂಜಿ ಮಹಾರಾಜ್ ಅವರಿಗೆ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ನಾನು ಯಾವ ಟಾಪಿಕ್ ಬಗ್ಗೆ ಮಾತನಾಡಬೇಕು ಅನ್ನೋದು ಬಹಳ ಅಂದರೆ ಬಹಳ ಸ್ವಾಮೀಜಿಯವರು ಹೇಳಿದಾಗ ಯೋಚನೆ ಮಾಡ್ತಾ ಇದ್ದೆ, ಯಾವುದು ಮಾಡೋದು ಅನ್ನೋದೇ ಒಂದು ಸಮಸ್ಯೆ. ಅಂದರೆ ಬೇರೆ ಸಾಕಷ್ಟು ಸ್ಕ್ರಿಪ್ಚರ್ಸ್ ಬಗ್ಗೆ, ಭಗವದ್ಗೀತೆ ಬಗ್ಗೆ, ವಿವೇಕ್ ಚೂಡಾಮಣಿ ಇರಬಹುದು, ಬೇಕಾದಷ್ಟು ಬಗ್ಗೆ ಎಲ್ಲ ಕಡೆಯೂ ಟಾಕ್ಸ್ ಕೊಡ್ತಲೇ ಇರ್ತಾರೆ. ಆದರೆ ರಾಮಕೃಷ್ಣ ಆಶ್ರಮದಲ್ಲಿ, ಅದರಲ್ಲೂ ದಿವ್ಯತ್ರೇಯರು ಶ್ರೀರಾಮಕೃಷ್ಣರು, ಶಾರದಾ ದೇವಿಯವರು ಮತ್ತು ವಿವೇಕಾನಂದರ ಅವರ ದಿವ್ಯ ಮಾತೆಯರನ್ನು ಕುರಿತು ಯಾತಕ್ಕೆ ಮಾತನಾಡಬಾರ್ದು ಅನ್ನುವಂಥ ಒಂದು ಯೋಚನೆ ಬಂತು. ಹೆಚ್ಚು ಜನರಿಗೆ ಅವರ ಹೆಸರು ಗೊತ್ತಿದೆ, ಕೆಲವು ಘಟನೆಗಳು ಗೊತ್ತಿರಬಹುದು. ಅದರ ಬಗ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅದನ್ನು ನಾನು ವಿವರಿಸೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಬರೀತಾ ಹೋದರೆ ಇಟ್ ಆಲ್ಮೋಸ್ಟ್ ಬಿಕಮಿಂಗ್ ಎ 200 ಪೇಜ್ ಬುಕ್ ಆಗ್ಬಿಡ್ತು. ಅಷ್ಟೊಂದು ಅವರ ಬಗ್ಗೆ ವಿಚಾರಗಳು ಅದರಲ್ಲಿ ಸಿಕ್ಕಿದೆ. ಆಮೇಲೆ ಏನಪ್ಪ ಇಷ್ಟೊಂದು ಆಗೋಯ್ತಲ್ಲ, ಅದನ್ನು 40 ನಿಮಿಷಕ್ಕೆ ಇಳಿಸೋದು ಹೇಗೆ ಅಂದ್ಬಿಟ್ಟು ಆದಷ್ಟು ಅದನ್ನು ಕನ್ಸೈಸ್ ಮಾಡಿ ಒಂದು ಸ್ಮಾಲ್ ಆರ್ಟಿಕಲ್ ಥರ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಮಧ್ಯದಲ್ಲಿ ಕೊಟೇಶನ್ಸ್ ಬರುತ್ತೆ, ಇಸವಿಗಳು ಬರುತ್ತೆ, ಅವರ ಹೆಸರುಗಳು ಬರುತ್ತೆ. ಹಾಗಾಗಿ ನಾನು ಅದನ್ನು ಓದಿ ಹೇಳುವಂತಹ ಒಂದು ಪ್ರಸಂಗ ಬರುತ್ತೆ. ತಾವೆಲ್ಲರೂ ರಾಮಕೃಷ್ಣರ ದಿವ್ಯತ್ರೇಯರ ಭಕ್ತರಾಗಿರೋದ್ರಿಂದ ಐ ಟೇಕ್ ದಿಸ್ ಆಪರ್ಚುನಿಟಿ ಅವರ ಒಂದು ದಿವ್ಯ ಜೀವನವನ್ನು ನಾನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಮ್ಮ ಸನಾತನ ಧರ್ಮದಲ್ಲಿ, ವೇದಗಳಲ್ಲಿ ಮಾತೃದೇವೋ ಭವ ಅನ್ನತಕ್ಕಂತಹ ವೇದವಾಕ್ಯ ನೀವೆಲ್ಲ ಕೇಳಿದಿರಿ. ಅದರ ಅನುಸಾರವಾಗಿ ಜನನಿಯನ್ನು, ತಾಯಿಯನ್ನು ದೇವತೆಯಂತೆ, ಶಿ ಹ್ಯಾಸ್ ಬಿನ್ ಈಕ್ವೇಟೆಡ್ ವಿತ್ ದಿ ಮಾತೃದೇವೋ ಭವ. ತಾಯಿಯನ್ನು ಎತ್ಕೊಂತ ಬರೀ ತಾಯಿ ರೂಪದಲ್ಲಿ ನೋಡಬಾರ್ದು, ಅವನ ದೇವಿ ರೂಪದಲ್ಲಿ ನೋಡಬೇಕು ಅನ್ನೋದನ್ನು ವೇದಗಳು ನಮಗೆ ಹೇಳಿಕೊಟ್ಟಿದೆ. ನಮ್ಮ ಸನಾತನ ಧರ್ಮದಲ್ಲಿ ತಾಯಿ ಮಾತ್ರ ಅಲ್ಲ, ನಮ್ಮ ದೇಶ, ನದಿ, ಮರ, ಗೋವು ಎಲ್ಲವನ್ನೂ ನಾವು ತಾಯಿಯಂತೆ ನೋಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿಕೊಟ್ಟಿದೆ. ಅದ್ರ ಜೊತೆಗೆ ಗೌರವಿಸುವುದು ಇವೆಲ್ಲ ಸಹಜವಾಗಿ ನಮ್ಮ ಪರಂಪರೆಯಲ್ಲಿ ಬಂದಿದೆ. ಮಾತೆ ಅಂದರೆ ಈ ಮಗುವಿಗೆ ಒಂದು ಮಮತೆಯ ಮೂರ್ತಿ. ಮಾತೆ ಮಗುವಿಗೆ ಮೊದಲನೆಯ ಗುರು. ಅವಳ ಪ್ರೀತಿ ಮತ್ತು ತ್ಯಾಗ ಬಹಳ ಅದ್ಭುತವಾದ್ದು. ತಾಯಿಯ ವಾತ್ಸಲ್ಯವನ್ನು ಪಡೆದು ಮಗು ಮಾನಸಿಕವಾಗಿ ಸುದೃಢತೆಯನ್ನು ಪಡೆಯುತ್ತೆ, ದೈಹಿಕವಾಗಿ ಸುದೃಢತೆಯನ್ನು ಪಡೆಯುತ್ತೆ. ಹಾಗೆ ತಾಯಿಯು ತನ್ನ ಸಂತಾನಕ್ಕೆ ತನ್ನ ಎಲ್ಲ ವಿಶಿಷ್ಟವಾದ ಒಂದು ಗುಣಗಳನ್ನು ಧಾರೆ ಎಳೆದು ಪೋಷಿಸ್ತಾಳೆ. ಅಷ್ಟೊಂದು
ಪ್ರೀತಿ, ವಿಶ್ವಾಸ, ಧೈರ್ಯ ಎಲ್ಲದನ್ನು ಮಾನಸಿಕವಾಗಿ, ದೈಹಿಕವಾಗಿ ಪ್ರತಿ ಹೆಜ್ಜೆನಲ್ಲೂ ಆಕೆ ಅಷ್ಟೊಂದು ಪ್ರೀತಿಯಿಂದ ತನ್ನ ಮಗುವನ್ನು ನೋಡ್ಕೋತಾಳೆ. ಅದರಿಂದಲೇ ತಾಯಿಯನ್ನು ನಾವು ಯಾವಾಗಲೂ ಕೂಡ ಪ್ರತ್ಯಕ್ಷ ದೇವತೆ ಅಂತ ಯಾವಾಗಲೂ ನೋಡ್ತಾ ಇರ್ತೀವಿ. ನಾವೀಗ ದಿವ್ಯ ಮಾತೆಯರಾದರ ಅದರಲ್ಲೂ ಕೂಡ ದಿವ್ಯೇತರೆಯರು, ಇಡೀ ಜಗತ್ತಿಗೆ ಬೆಳಕನ್ನು ಕೊಡಲು ಬಂದಂತಹ ಅವತಾರ ಪುರುಷರ ತಾಯಿ ಎಂದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಅದರಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ತಾಯಿ ಚಂದ್ರಮಣಿ ದೇವಿ, ಶ್ರೀಮಾತೆ ಶಾರದಾದೇವಿಯವರ ತಾಯಿ ಶ್ಯಾಮ ಸುಂದರ ದೇವಿ, ಹಾಗೆಯೇ ಸ್ವಾಮಿ ವಿವೇಕಾನಂದರ ತಾಯಿ ಭುವನೇಶ್ವರಿ ದೇವಿ ಅವರ ಜೀವನದ ಕೆಲವು ಘಟನೆಗಳನ್ನು ಮನನ ಮಾಡೋಣ, ಧ್ಯಾನಿಸೋಣ ಅಂತ. ಚಂದ್ರಮಣಿ ದೇವಿ ಶ್ರೀರಾಮಕೃಷ್ಣರ ತಾಯಿ ನಮಗೆಲ್ಲ ಗೊತ್ತೇ ಇದೆ. ಆಕೆ ಜನ 1791 ಇಸ್ವಿ. ಜಾಗ ಸರಾಟಿ ಮಾಯಾಪುರ ಅನ್ನತಕ್ಕಂಥ ಒಂದು ಬಾಂಕುರ ಜಿಲ್ಲೆ, ವೆಸ್ಟ್ ಬೆಂಗಾಲಲ್ಲಿ ಬಾಂಕುರ ಅನ್ನತಕ್ಕಂಥ ಒಂದು ಡಿಸ್ಟ್ರಿಕ್ಟ್ ಇದೆ. ಆ ಡಿಸ್ಟ್ರಿಕ್ಟಲ್ಲಿ ಸರಾಟಿ ಮಾಯಾಪುರ ಎನ್ನುವ ಜಾಗದಲ್ಲಿ ಅವರು ಹುಟ್ಟುತ್ತಾರೆ. ಇವರ ತಂದೆ ಹೆಸರು ನಂದಕಿಶೋರ್ ಬಂಡೋಪಾಧ್ಯಾಯ ಅಂತ, ಮತ್ತು ತಾಯಿ ಹರವಿಲಾಸಿನಿ ದೇವಿಯವರು. ಇವರ ಪ್ರಥಮ ಸಂತಾನ, ಮೊದಲನೇ ಮಗು ಚಂದ್ರಮಣಿ ದೇವಿ. ಚಂದ್ರಮಣಿ ದೇವಿಯರ ಸಹೋದರಿಯೊಬ್ಬರು ಇರ್ತಾರೆ, ರೈಮಣಿ ದೇವಿ ಅಂತ. ಚಿಕ್ಕನ್ನಲ್ಲಿ ಅಲ್ಲಿ ದ್ವಾರಕೇಶ್ವರ ಅನ್ನತಕ್ಕಂಥ ಒಂದು ಇದರಲ್ಲಿ ಈಜಕ್ಕೆ ಹೋಗ್ಬಿಟ್ಟು ಪಾಪ ಅದರಲ್ಲಿ ತೀರ್ಕೊಂಡ್ಬಿಡ್ತಾರೆ. ಇನ್ನೊಬ್ಬ ತಮ್ಮ ಇರ್ತಾನೆ, ಬಹಳ ಬುದ್ಧಿವಂತ, ಕೃಷ್ಣಮೋಹನ ಅಂದ್ಬಿಟ್ಟು. ಅವನು ನಂತರ ದಿವಸಗಳಲ್ಲಿ ಪ್ರಸಿದ್ಧವಾದಂತಹ ಒಂದು ಆಯುರ್ವೇದ ಡಾಕ್ಟರ್ ಆಗ್ತಾರೆ ಅವರು. ಆಗಿನ ಕಾಲದ ಪದ್ಧತಿಯಂತೆ ಚಂದ್ರಮಣಿ ದೇವಿ ತನ್ನ 8ನೇ ವಯಸ್ಸಿಗೆ ಮದುವೆ ಆಗುತ್ತೆ. ಕ್ಷುದಿರಾಮರ ಜೊತೆ ಕೊಟ್ಬಿಟ್ಟು ದೇರೆ ಅನ್ನತಕ್ಕಂತಹ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಅವರು ವಾಸವಾಗಿರ್ತಾರೆ. ಆ ಕ್ಷುದಿರಾಮನಿಗೆ ಕೊಟ್ಬಿಟ್ಟು ಮದುವೆ ಆಗುತ್ತೆ. ಕ್ಷುದಿರಾಮ ಬಹಳ ನಿಷ್ಠಾವಂತ ಬ್ರಾಹ್ಮಣ, ದೈವ ಭಕ್ತ, ಪ್ರತಿನಿತ್ಯವೂ ಸಾಲಿಗ್ರಾಮ ಇತ್ಯಾದಿ ಅವುಗಳಿಗೆ ಪೂಜೆ ಮಾಡದಲೇ ಒಂದು ಹನಿ ನೀರನ್ನು ಕೂಡ ಕುಡಿತಿರಲಿಲ್ಲ. ಅಷ್ಟು ನಿಷ್ಠಾವಂತರವರು. ಅವರಿಗೆ ಮೊದಲನೇ ಮದುವೆ ಆಗಿರುತ್ತೆ. ಮದುವೆ ಆಗಿಬಿಟ್ಟು ಹೆಂಡತಿ ಕೂಡ ತೀರ್ಕೊಂಡ್ಬಿಟ್ಟಿರ್ತಾಳೆ, 25 ವರ್ಷ. ಆದರೆ ಆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ನೋಡ್ಕೋಬೇಕಲ್ಲ, ಆ ಒಂದು ಜವಾಬ್ದಾರಿಗೋಸ್ಕರ ಚಂದ್ರಮಣಿ ದೇವಿಯನ್ನು ಇವರು ಮದುವೆ ಆಗ್ತಾರೆ. ಚಂದ್ರಮಣಿ ದೇವಿ ಚಿಕ್ಕಂದಿನಿಂದಲೂ ಕೂಡ ಬಹಳ ಗುಣವಂತೆ, ಭಕ್ತಿಮತೆ ಮತ್ತು ರೂಪವತಿಯಾಗಿರ್ತಾಳೆ. ಮತ್ತು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಯಾವಾಗಲೂ ಸಿದ್ಧ. ಹಾಗಾಗಿ ಎಲ್ಲರ ಒಂದು ಪ್ರೀತಿ ಮತ್ತು ಗೌರವವನ್ನು ಸ್ಪಾಂಟೇನಿಯಸ್, ನ್ಯಾಚುರಲಿ ಎವ್ರಿಬಡಿ ಯೂಸ್ ಟು ಲವ್ ಹರ್. ಆ ಹಳ್ಳಿನಲ್ಲಿ ಆಗಲಿ, ಈ ದೇರೆ ಗ್ರಾಮದಲ್ಲೂ ಆಗಲಿ ಅಷ್ಟೊಂದು ರೆಸ್ಪೆಕ್ಟ್ನ ಶಿ ವಾಸ್ ಕಮ್ಯಾಂಡಿಂಗ್ ಅಟ್ ದರ್ ಸ್ಮಾಲ್ ಏಜ್. ಕ್ಷುದಿರಾಮ ಮತ್ತು ಚಂದ್ರಮಣಿ ದೇವರಿಗೆ 3 ಜನ ಕಾಲಾಂತರದಲ್ಲಿ ಮಕ್ಕಳು ಹುಟ್ಟುತ್ತಾರೆ. ಅವರಲ್ಲಿ ರಾಮಕುಮಾರ ಅಂತಕ್ಕಂಥವ್ರು ಮೊದಲನೇರು, ರಾಮೇಶ್ವರ ಅನ್ನತಕ್ಕಂಥವ್ರು 2ನೇವರು, ಮತ್ತು ಗದಾಧರ, ನಮ್ಮೆಲ್ಲರ ಪ್ರೀತಿಯ ಶ್ರೀರಾಮಕೃಷ್ಣ ಪರಮಹಂಸರ ಹೆಸರು ನಮಗೆಲ್ಲ ಗೊತ್ತಿದೆ, ಗದಾಧರ. 2 ಹೆಣ್ಮಕ್ಳು ಹುಟ್ಟುತ್ತಾರೆ. ಅವರ ಹೆಸರು ಕಾತ್ಯಾಯಿನಿ ಮತ್ತು ಸರ್ವಮಂಗಳ. ಸೊ 3 ಜನ ಗಂಡ್ಮಕ್ಳು, 2 ಹೆಣ್ಮಕ್ಳು ಕ್ಷುದಿರಾಮ ಮತ್ತು ಚಂದ್ರಮಣಿ ದೇವಿಯವರಿಗಿರ್ತಾರೆ. ಆ ದೇರೆ ಗ್ರಾಮದಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಯಾವುದೋ ಒಂದು ಆಸ್ತಿ ವಿಚಾರದಲ್ಲಿ ಬಂದ್ಬಿಟ್ಟು ಆ ಕೋರ್ಟಲ್ಲಿ ಜಡ್ಜ್ ಹೇಳ್ತಾರೆ, ನೋಡಪ್ಪ ಅದು ನನಗೇನು ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ತೀರ್ಮಾನ ತಗೊಳ್ಳೋಕ್ಕೆ. ಆ ಕ್ಷುದಿರಾಮ ಅಂತ ಇದ್ದಾರಲ್ಲ, ಅವರೇನಾದರೂ ಬಂದುಬಿಟ್ಟು ಇವರು ಹೇಳ್ತಾ ಇರೋದು ಈ ಜಾಗ ನಿನ್ನದೇ ಅಂದ್ಬಿಟ್ಟು ಹೇಳ್ತು ಅಂತಂದರೆ ಈ ಜಾಗವನ್ನು ನಿನಗೆ ಕೊಟ್ಬಿಡ್ತೀನಿ. ಯು ಸಿ ದಿ ರೆಸ್ಪೆಕ್ಟ್ ಹಿ ಕಮ್ಯಾಂಡೆಡ್. ಕ್ಷುದಿರಾಮ ಅವರು ಒಂದು ಮಾತು ಹೇಳಿಬಿಟ್ರೆ ಸಾಕು, ಜಡ್ಜ್ ಏನು ಮಾಡಿಬಿಡ್ತಾರೆ, ಆ ಜಾಗ ಈ ಜಮೀನ್ದಾರದೇ ಅಂತ, ಅದನ್ನು ನಿನಗೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಆವಾಗ ಆ ಒಂದು ಸಾಕ್ಷಿನ ಹೇಳೋದಕ್ಕೋಸ್ಕರ ಕ್ಷುದಿರಾಮ ಅವರನ್ನು ಕರ್ಕೊಂಬರ್ತಾರೆ. ಆದರೆ ಕ್ಷುದಿರಾಮರು ನಿರ್ಭೀತಿಯಿಂದ ಹೇಳ್ತಾರೆ, ಈ ಜಾಗ ಆ ಶ್ರೀಮಂತನದಲ್ಲ ಅಂತ. ಅದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅವ್ರಿಗೆ ಗೊತ್ತಿರುತ್ತೆ. ಹಿ ವಿಲ್ ಬಿ ಥ್ರೋನ್ ಔಟ್ ಆಫ್ ದಿ ವಿಲೇಜ್ ಅಲಾಂಗ್ ವಿತ್ ಎ ಫ್ಯಾಮಿಲಿ, ಲಿವಿಂಗ್ ಆಲ್ ದ ಪ್ರಾಪರ್ಟಿ ಬಿಹೈಂಡ್. ಅಂತಹ ಒಂದು ಬೆದರಿಕೆಯನ್ನು ಮುಂಚೆನೇ ಕೊಟ್ಟಿರ್ತಾನೆ. ನೀನು ನಾಳೆ ಸಾಕ್ಷಿ ಬರ್ತಾ ಇದೆಯಾ, ನೀನೇನಾದರೂ ನನ್ನ ಪರವಾಗಿ ಹೇಳ್ದಲ್ಲ ಇದ್ದರೆ ಊರಿಂದ ನೀನು ಗಡೀಪಾರು ಮಾಡಿಬಿಡ್ತೀನಿ, ನಿನ್ನೆಲ್ಲ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೋತೀನಿ ಅಂತ ಹೇಳ್ತಾನೆ. ಅದಕ್ಕೂ ಹೆದರದಲ್ಲೇ ಅವನು ಸತ್ಯ
ದಲ್ಲಿ ಪ್ರತಿಷ್ಠಿತವಾದಂತಹ ವ್ಯಕ್ತಿ ಶ್ರೀರಾಮಕೃಷ್ಣ ಅಂಥ ಮನೆಯಲ್ಲೇ ಹುಟ್ಟೋದಕ್ಕೆ ಸಾಧ್ಯ ತಾನೆ. ಹಾಗಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಅಲ್ಲಿಂದ ಕಾಮರೂಪಕ್ಕೆ ಹೋಗ್ತಾರೆ. ಕಾಮರೂಪಕ್ಕೆ ಅವರ ಸ್ನೇಹಿತ ಇದ್ದಿದ್ದರಿಂದ ಅಲ್ಲಿಗೆ ಹೋಗ್ತಾರೆ. ಶ್ರೀರಾಮಕೃಷ್ಣರು ಅಲ್ಲಿ ಕ್ಷುದಿರಾಮ ಹೋದ್ಮೇಲೆ ಅವನ ಸ್ನೇಹಿತ ಇವರಿಗೆ ಸ್ವಲ್ಪ ಒಂದು ಮನೆಯನ್ನು ಕೊಡ್ತಾನೆ, ಜಾಗವನ್ನು ಸ್ವಲ್ಪ ಉಳುಮೆ ಮಾಡೋದಕ್ಕೆ ಕೊಡ್ತಾನೆ. ಆಮೇಲೆ ಅದರಿಂದಲೇ ಇವರು ತಮ್ಮ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಶ್ರೀರಾಮಕೃಷ್ಣರು ಮುಂದೆ ಅವರ ತಾಯಿ ಎಷ್ಟೊಂದು ಒಳ್ಳೆಯವರು ಅನ್ನೋದನ್ನು ಅವರ ಬಾಯಿನಲ್ಲೇ ನಾವು ಕೇಳಬೇಕು. ತಮ್ಮ ತಾಯಿ ಬಗ್ಗೆ ಭಕ್ತರ ಜೊತೆ ಮಾತಾಡ್ತಾ ಹೇಳ್ತಾರೆ, ನನ್ನ ತಾಯಿ ಸರಳತೆಯ ಮೂರ್ತಿ ಅಂತ. ಸಂಸಾರದ ಯಾವುದೇ ವಿಷಯವೂ ಅವಳಿಗೆ ತಿಳಿತಿರಲಿಲ್ಲ ಅಂದರೆ ಶಿ ವಾಸ್ ಸೋ ಇನ್ನೋಸೆಂಟ್. ಆಮೇಲೆ ದುಡ್ಡು ಎಣಿಸೋದಕ್ಕೂ ಬರ್ತಿರ್ಲಿಲ್ಲ ಅವ್ರಿಗೆ. ಏನೋ ಬೇಕು ದುಡ್ಡು ಅಂದರೆ ಈಗ ಸುಮ್ಮನೆ ತೆಗೆದುಕೊಟ್ಬಿಡೋದು, ಅಷ್ಟು ಸಿಂಪಲ್ ಆಗಿದ್ರು. ಆಮೇಲೆ ಯಾವ ವಿಷಯನ ಹೇಳಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಮರೆಮಾಚೋದು ಅವೆಲ್ಲ ಗೊತ್ತಾಗ್ತಿಲ್ಲ. ಮನ್ ಮುಖ್ ಏಕ್ ಕರೋ ಅಂದ್ಬಿಟ್ಟು ಭಗವಂತನ ಒಂದು ನಮಗೆ ದರ್ಶನ ಆಗಬೇಕು ಅಂದರೆ ಮನಸ್ಸು ಮತ್ತು ಏನು ಹಾಡ್ತೀವಿ ಅದು ಎರಡೂ ಕೂಡ ಒಂದೇ ಇರಬೇಕು, ಆಧ್ಯಾತ್ಮದಲ್ಲಿರಬೇಕು. ಅದರಲ್ಲಿ ಏನು ಡಿಫರೆನ್ಸ್ ಇರಬಾರ್ದು. ಅದು ನಾವು ಚಂದ್ರಮಣಿ ದೇವಿನಲ್ಲಿ ನೋಡ್ತೀವಿ. ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದಂತಹ ಒಂದು ಜೀವನ, ಸ್ಟ್ರೈಟ್ ಫಾರ್ವರ್ಡ್. ಹಾಗಾಗಿ ಅವರನ್ನು ಎಷ್ಟೋ ಜನ ಮಿಸ್ಟೇಕ್ ಮಾಡ್ಕೋತಾ ಇದ್ರು. ಆದರೆ ಎಲ್ಲರನ್ನು ಫೀಡ್ ಮಾಡೋದಕ್ಕೆ ಶಿ ವಾಸ್ ಆಲ್ವೇಸ್ ರೆಡಿ. ಯಾರೇ ಬರಲಿ ಅವರಿಗೆ ಊಟವನ್ನು ಬಡಿಸೋದು ಅತ್ಯಂತ, ತನಗಿಲ್ದಲೇ ಇದ್ರೂ ಪರವಾಗಿಲ್ಲ, ಅವರು ಬಂದಿರೋರು ಚೆನ್ನಾಗಿ ಸಂತೋಷವಾಗಿ ಊಟ ಮಾಡೋಯ್ತು ಅಂದರೆ ಅವ್ರಿಗೆ ಅಷ್ಟು ತೃಪ್ತಿ. ನಮ್ಮವರು ಪರರು ಅನ್ನತಕ್ಕಂಥದ್ದಿರಲಿಲ್ಲ. ಅಂತಹ ಒಂದು ಮಾನಸಿಕ ಸ್ಥಿತಿ ಇತ್ತು ಅವರಿಗೆ. ಶ್ರುತಿರಾಮರಿಗೆ 68 ವರ್ಷ ಆಯಿತು. ಇದ್ದಕ್ಕಿದ್ದಾಗೆ ತೀರ್ಕೊಂಬಿಟ್ರು. ಸುಮಾರು 44 ವರ್ಷಗಳ ಸುದೀರ್ಘವಾದಂತಹ ಸಂಸಾರ ಜೀವನ ನಡೆಸಿದ ಮೇಲೆ ತಮ್ಮ ಪತಿಯನ್ನು ಕಳ್ಕೊಂಡ್ಬಿಡ್ತಾರೆ. ಜೀವನವೇ ಒಂದು ಶೂನ್ಯದಂತೆ ಅನಿಸುತ್ತೆ. ಆದರೆ ಪುಟ್ಟ ವಯಸ್ಸಿನ ಗದಾಧರ ಇದ್ದಾನೆ ಮತ್ತು 4 ವರ್ಷದ ಸರ್ವಮಂಗಳ ಇದ್ದಾರೆ. ಇವರನ್ನು ಬೆಳೆಸಿ ಪೋಷಿಸುವ ಹೊಣೆಯನ್ನು ಅವಳು ಪುನಃ ಸಂಸಾರದಲ್ಲಿ ನೆಲೆಯುವಂತೆ ಮಾಡುತ್ತೆ. ಅವರ ಮನೆಯಲ್ಲಿ ರಘುವೀರನ ಸಾಲಿಗ್ರಾಮ ನಿಮಗೆಲ್ಲ ಗೊತ್ತಿರಬೇಕು. ಶ್ರೀರಾಮರಿಗೆ ಒಂದು ಊರಿನಿಂದ ಬರಬೇಕಾದ್ರೆ ಒಂದು ಮರದ ಕೆಳಗೆ ಮಲ್ಕೊಂಡಿದ್ದಾಗ ಒಂದು ಕನಸು ಬೀಳುತ್ತೆ. ಅದರೊಳಗಡೆ ಒಂದು ಸಾಲಿಗ್ರಾಮ ಇದೆ ಹೊತ್ತದಲ್ಲಿ, ಅದನ್ನು ತೆಗೆದುಕೊಂಡು ನನಗೆ ಪೂಜೆ ಮಾಡು ಅಂತ ರಾಮ ಸಾಲಿಗ್ರಾಮ ಸಿಗುತ್ತೆ, ರಘುವೀರ ಸಾಲಿಗ್ರಾಮ ಅಂತ. ಅದನ್ನು ತೆಗೆದುಕೊಂಡು ಬಂದಾದಮೇಲೆ ನಿರಂತರವಾಗಿ ಅವರು ಯಾವತ್ತೂ ಬಿಡದರೆ ಅದಕ್ಕೆ ಅಭಿಷೇಕ, ಅನ್ನ ನೈವೇದ್ಯ ಎಲ್ಲದನ್ನು ಮಾಡ್ಕೊಂಬಿಟ್ಟು ಬಂದಿದ್ದಾರೆ. ಹಾಗಾಗಿ ಚಂದ್ರಮಣಿ ದೇವಿ ಆ ಒಂದು ತಮ್ಮ ಗಂಡ ಏನು ಮಾಡ್ಕೊಂಡು ಹೋಗ್ತಾಯಿದ್ರು ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ತಾರೆ. ಕೆಲವು ವರ್ಷಗಳ ನಂತರ ಸಂಸಾರ ಆದಮೇಲೆ ಈ ರಾಮಕುಮಾರ ತೀರ್ಕೊಂಬಿಟ್ಟು ಅವನ ಕಿರಿಯ ಮಗನಾದ ಅವನು ಕೂಡ ಅವನು ನೋಡುವಂತಹ ಒಂದು ಜವಾಬ್ದಾರಿ ಬರುತ್ತೆ. ಆಮೇಲೆ ನಮಗೆ ಗೊತ್ತಿರೋ ಹಾಗೆ ಗದಾಧರನ್ನು ಕಲ್ಕತ್ತಾ ಕಳಿಸಲಾಗುತ್ತೆ. ರಾಮಕುಮಾರ ಅಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ಇರ್ತಾನೆ. ಕಾಳಿಯ ಮಂದಿರದ ಮೊದಲನೇ ಪೂಜಾರಿ ಆಗ್ತಾನೆ ಭವತಾರಣಿದು. ನಂತರ ಶ್ರೀರಾಮಕೃಷ್ಣರಿಗೆ ಅದನ್ನು ವಹಿಸ್ಕೊಡ್ಲಾಗುತ್ತೆ. ಶ್ರೀರಾಮಕೃಷ್ಣರು ಅದನ್ನು ಪೂಜೆಯನ್ನು ಮಾಡ್ತಾ ದೇವಿಯನ್ನು ಸಾಕ್ಷಾತ್ತಾಗಿ ಕಾಣ್ತಾಯಿದ್ರು. ನಾವು ಯಾವ ದೇವಿಯನ್ನು ಮೃಣ್ಮಯವಾಗಿ ನೋಡ್ತೀವೋ ಅದನ್ನು ಚಿನ್ಮಯ ರೂಪದಲ್ಲಿ ರಾಮಕೃಷ್ಣ ಪರಮಹಂಸರು ಪೂಜೆ ಮಾಡ್ತಾಯಿದ್ರು. ಹತ್ತಿ ತೆಗೆದುಕೊಂಡು ಹೋಗಿ ಆ ಮೂಗು ಹತ್ರ ಇಟ್ಬಿಟ್ಟು ನೋಡ್ತಾ ಇದ್ದಾರೆ, ಮಾತೆ ಉಸಿರು ಹತ್ತಿದಳೋ ಇಲ್ವೋ ಅಂತ. ಆಕೆ ಜೀವಂತವಾಗಿದ್ದರೆ ಮಾತ್ರ ಪೂಜೆ. ಅಷ್ಟರ ಮಟ್ಟಿಗೆ ತಾಯಿ ವ್ಯಕ್ತವಾಗಿ ಅಲ್ಲಿ ಪೂಜೆಯನ್ನು ಅವರು ಮಾಡ್ತಾಯಿದ್ರು. ದೇವೋನ್ಮಾದದಿಂದ ನೋಡ್ಬಿಟ್ಟು ಜನ ಎಲ್ಲ ಅವ್ರಿಗೆ ಹುಚ್ಚಿಡ್ದೋಗಿದೆ ಅನ್ನುವಂಥ ಭಾವನೆ ಬರ್ತಾಯಿತ್ತು. ಚಂದ್ರಮಣಿ ದೇವಿಗೆ ಈ ಸುದ್ದಿ ಹೋಗ್ಬಿಟ್ಟು ಎಲ್ಲ ರೀತಿಯ ಒಂದು ಪೂಜೆಗಳು ಇತ್ಯಾದಿ ಎಲ್ಲ ಮಾಡಿಸ್ತಾರೆ ಜೋಯಿಸರಿಗೆಲ್ಲ ಕೇಳಿ. ಆದರೆ ಯಾವುದಕ್ಕೂ ಇವ್ರ ಕೊನೆಗೆ ಸರಿಯಾಗೋದಿಲ್ಲ. ಆಮೇಲೆ ಯಾರೋ ಹೇಳ್ತಾರೆ, ನೋಡಿ ಹುಚ್ಚು ಹೋಗಬೇಕು ಅಂದರೆ ಮದುವೆ ಮಾಡಿಸ್ಬಿಡಿ, ಹೆಂಡತಿ ಅವನ್ನೆಲ್ಲ ಅವ್ರಿಗೆ ಮೂಗ್ದಾರ ಹಾಕಿಬಿಡ್ತಾಳೆ ಅಂತ. ಸರಿ, ರಾಮಕೃಷ್ಣ ಪರಮಹಂಸರೇ ಹೇಳ್ತಾರೆ, ನೋಡಿ ಆ ಜಯರಾಮಠಿ ಅನ್ನೋ ಜಾಗದಲ್ಲಿ ರಾಮಚಂದ್ರ ಮುಖ್ಯೋಪಾಧ್ಯಾಯ ಮನೆಯಲ್ಲಿ ಒಂದು ಹುಡುಗಿ ಇದ್ದಾಳೆ, ಅವಳಿಗನ್ನ ಕೇಳಿ ಅವಳನ್ನ ಮದುವೆ ಆಗ್ತೀನಿ ಅಂದ್ಬಿಟ್ಟು ಶ್ರೀರಾಮಕೃಷ್ಣರು ಮದುವೆ ಆಗುತ್ತೆ. ಶಾರದಾದೇವಿಯವರು ಬಂದಾದಮೇಲೆ ಆ ಮದುವೆಗೆ ಲಾಹ ಅನ್ನತಕ್ಕಂಥ ಶ್ರೀಮಂತರ ಮನೆಯಲ್ಲಿ ಬೇಕಾದಷ್ಟು ಬಡವೆಗಳನ್ನು ಹಾಕಿರ್ತಾರೆ. ಯಾಕೆಂದರೆ ಇಷ್ಟು ಬಡವರು ಇವರು,
ಮದುವೆಗೋಸ್ಕರ ಚೆನ್ನಾಗಾಗಲಿ ಮದುವೆ ಅಂದ್ಬಿಟ್ಟು ಅವ್ರ ಮನೆ ಎರವಲ್ ಹಾಕ್ಕೊಟ್ಟಿರ್ತಾರೆ. ಮೈ ತುಂಬ ಒಂದು ಚಿನ್ನದ ಆಭರಣಗಳನ್ನು ಶಾರದಾದೇವಿ ಹಾಕಿದ್ದಾರೆ. ಅವತ್ತು ರಾತ್ರಿ ಮಲ್ಕೊಂಡಿದ್ದಾಗ ಆಗ ಚಂದ್ರಮಣಿ ದೇವಿಗೆ ಯೋಚನೆ, ಅಯ್ಯೋ ನಾನು ಈಗ ಏನು ಮಾಡೋದಪ್ಪ, ಆ ಮಗು ಅಂದ್ಕೊಂಡ್ಬಿಟ್ಟಿದೆ, ಪುಟ್ಟ ಪಾಪು, ಇದೆಲ್ಲ ನಂದು ಅಂತ ಅಂದ್ಬಿಟ್ಟು ಈಗ ಅದನ್ನು ತೆಗೆದುಬಿಟ್ಟು ವಾಪಸ್ ಕೊಟ್ಟರೆ ಎಷ್ಟೊಂದು ದುಃಖ ಆಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ. ಅದನ್ನು ರಾಮಕೃಷ್ಣ ಹತ್ರ ವ್ಯಕ್ತಪಡಿಸಿ ಅವ್ರು ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡ, ನಾನು ರಾತ್ರಿ ಅವ್ರು ಮಲ್ಕೊಂಡಿದ್ದಾಳಲ್ವಾ ಎಲ್ಲ ಬಿಚ್ಬಿಟ್ಟು ನಾನು ಕೊಟ್ಬಿಡ್ತೀನಿ, ನೀನು ತೊಗೊಂಡೋಗಿ ಕೊಟ್ಬಿಡು ಅವಲ್ಲ ಅವ್ರ ಮನೆಗೆ ಅಂತ. ಹಾಗೆಯೇ ಎಲ್ಲ ಬಿಚ್ಬಿಟ್ಟು ಕೊಟ್ಬಿಡ್ತಾರೆ. ಅದನ್ನು ತೊಗೊಂಡೋಗಿ ಅವ್ರು ಕೊಡ್ತಿದ್ದಾಗೆ ಮಗು ಉಳೋದಕ್ಕೆ ಶುರುವಾಗುತ್ತೆ. ಅದನ್ನು ತೊಡೆ ಮೇಲೆ ಕೂರ್ಸ್ಕೊಂಬಿಟ್ಟು ಸಮಾಧಾನ ಮಾಡ್ತಾ, ಮುಂದೆ ಗದಾಧರ ದೊಡ್ಡವನಾದ್ಮೇಲೆ ನೀನು ದೊಡ್ಡವನಾದ್ಮೇಲೆ ಎಲ್ಲ ರೀತಿಯ ಒಡವೆಗಳನ್ನು ಮಾಡಿಸ್ಕೊಡ್ತಾನೆ, ನೀನು ಯೋಚನೆ ಮಾಡಬೇಡ ಅಂತ. ಅವಳೇನೋ ಸಮಾಧಾನ ಆಗಿಬಿಡುತ್ತೆ ಪಾಪು. ಆದರೆ ಅವ್ರ ಕಡೆ ಸಂಬಂಧಿಕರಿಗೆ ಸಮಾಧಾನ ಆಗಬೇಕಲ್ಲ, ಅದನ್ನು ಕೊಂಕ್ಲಲ್ಲಿ ಇಟ್ಕೊಂಡಿದ್ದೆ 5 ವರ್ಷದ ಮಗು ತಾನೆ, ಊರಿಗೆ ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ಥರ ಆಗುತ್ತೆ. ಆಮೇಲೆ ದಕ್ಷಿಣೇಶ್ವರದಲ್ಲಿ ವಾಪಸ್ಸು ಬಂದ ಮೇಲೆ ರಾಮಕೃಷ್ಣ ಪರಮಹಂಸರು ವಿವಿಧ ಸಾಧನೆಯಲ್ಲಿ ತೊಡಗುತ್ತಾರೆ. ನಿಮಗೆಲ್ಲ ಗೊತ್ತಿದೆ. 1864ರಲ್ಲಿ ಚಂದ್ರಮಣಿ ದೇವಿ ದಕ್ಷಿಣೇಶ್ವರಕ್ಕೆ ಹೋಗ್ತಾರೆ ಮಗನ್ನ ನೋಡೋದಕ್ಕೋಸ್ಕರ. ಆ ದಕ್ಷಿಣೇಶ್ವರದಲ್ಲಿ ರಾಣಿ ರಾಸಮಣಿಯವರ ಅಳಿಯ ಮಥುರಾನಾಥ್ ಬಿಶ್ವಾಸ್ ಅಂದ್ಬಿಟ್ಟು ನಮಗೆಲ್ಲ ಗೊತ್ತಿದೆ. ಅವರು ರಾಮಕೃಷ್ಣರಿಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ರಾಮಕೃಷ್ಣರ ತಾಯಿ ಬಂದರೆ ಸುಮ್ಮನೆ ಇರ್ತಾರೆಯೇ, ಅವ್ರಿಗೇನೇನು ಬೇಕು ಎಲ್ಲ ರೀತಿಯ ತನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ಎಲ್ಲ ಸಲಕರಣೆಗಳನ್ನು ಅವರು ಮಾಡಿಕೊಡ್ತಾರೆ. ಆ ಸಮಯದಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಅದ್ವೈತ ಸಾಧನೆಯನ್ನು ಮಾಡೋದಕ್ಕೋಸ್ಕರ ತೋತಾಪುರಿ ಅನ್ನತಕ್ಕಂತಹ ಒಬ್ಬ ಮಹಾನ್ ಸಂತರಲ್ಲಿ ಬರ್ತಾರೆ ಸನ್ಯಾಸಿಗಳು. ಬಂದು ಅವರು ಸನ್ಯಾಸವನ್ನು ಕೊಡಬೇಕು. ಸನ್ಯಾಸವನ್ನು ಕೊಡೋದಕ್ಕೆ ಮುಂಚೆ ತಾಯಿಯ ಒಂದು ಅನುಮತಿ ಬೇಕು. ಶಿಖವನ್ನು ಕತ್ತರಿಸೋದು, ಶ್ರಾದ್ದವನ್ನು ಮಾಡೋದು ಎಲ್ಲ ಇರುತ್ತೆ ಸನ್ಯಾಸಿಗಳಿಗೆ. ಸನ್ಯಾಸಿಗಳು ಅಂತ ಬರೀ ಬಟ್ಟೆ ಹಾಕ್ಕೊಳ್ಳೋದು ಮಾತ್ರ ಅಲ್ಲ, ವಿ ಆರ್ ಡೆಡ್ ಟು ದಿ ವರ್ಲ್ಡ್. ಇಡೀ ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ಸೇರಿರುವಂಥವರು ಸನ್ಯಾಸಿಗಳು. ಹಾಗಾಗಿ ಪ್ರೇಷಮಂತ್ರ ಅನ್ನೋದಕ್ಕೊಂಥದ್ದೆಲ್ಲ ಕೊಡ್ತಾರೆ ಗುರುಗಳಿಂದ, ಅದೆಲ್ಲ ಸಿಗುತ್ತೆ. ಅದು ಆಗಬೇಕಾದ್ರೆ ತಾಯಿಯ ಪರ್ಮಿಷನ್ ಬೇಕು. ಆವಾಗ ಯೋಚನೆ ಮಾಡ್ತಾರೆ, ಮುಂಚೆನೇ ಶಿ ಹ್ಯಾಸ್ ಆಲ್ರೆಡಿ ಅಂಡರ್ಗಾನ್ ಸೋ ಮಚ್ ಆಫ್ ಡಿಫಿಕಲ್ಟೀಸ್. ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟೊಂದು ಸಾವು ನೋವುಗಳಾಗ್ಬಿಟ್ಟಿದೆ. ನಾನು ಹೋಗ್ಬಿಟ್ಟಿದ್ರೆ ಸನ್ಯಾಸಿ ಆಗಿಬಿಡ್ತೀನಿ ಅಂದರೆ ತುಂಬ ಬೇಜಾರು ಮಾಡಿಬಿಡ್ತಾಳೆ ಅಮ್ಮ ಅಂದ್ಬಿಟ್ಟು, ಅವ್ರಿಗೆ ತಾಯಿ ಅಂತಂದರೆ ಎರಡೂ ಒಂದೇ. ಭವತಾರಣಿ ದೇವಿನೂ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಅಮ್ಮ ಈ ಥರ ಬಂದಿದ್ದಾರೆ ಕೇಳ್ತಾ ಇದ್ದಾರೆ, ನಾನೇನು ಮಾಡೋಣ, ನಿನಗೋಸ್ಕರನೇ ಬಂದಿದ್ದೇನಪ್ಪ ಅಂತ ಸನ್ಯಾಸ ತಗೋ ಅಂತ ಆಕೆ ಪರ್ಮಿಷನ್ ಕೊಡ್ತಾಳೆ. ಅದನ್ನೇ ಚಂದ್ರಮಣಿ ಪರ್ಮಿಷನ್ ಅಂದ್ಬಿಟ್ಟು ಹೋಗಿ ಅವರು ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಆಮೇಲೆ ಸನ್ಯಾಸವೆಲ್ಲ ಆದಮೇಲೆ ಚಂದ್ರಮಣಿ ದೇವಿಯವರು ಅಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಕೊನೆಯ ದಿವಸಗಳಲ್ಲಿ ಆ ಗಂಗೆಯ ಒಂದು ಪವಿತ್ರ ದಡದಲ್ಲಿ ಅವರನ್ನು ಚೆನ್ನಾಗಿ ನೋಡ್ಕೋತಾರೆ. ಅವರಿದ್ದಾಗ ತಾಯಿ ಹತ್ರ ಹೋಗೋದು, ಪ್ರತಿ ದಿವಸ ಅವರನ್ನು ಕೇಳೋದು, ಅಮ್ಮ ಆರೋಗ್ಯ ಹೇಗಿದೆ, ಎಲ್ಲ ಯಾವುದೇ ರೀತಿಯ ನಿಮ್ಮ ಕುಂದುಕೊರತೆಗಳಿದೆಯಾ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಇದನ್ನೇನಾದ್ರು ಬೇಕು ಅಂತಂದರೆ ಮಧುರಾನಾಥನಿಗೂ ಅಷ್ಟೇ, ತಾಯಿಗೆ ಏನಾದರೂ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಬೇಕು, ಅವ್ರಿಗೇನಾದರೂ ಸಮಥಿಂಗ್ ಐ ಶುಡ್ ಗಿವ್ ದ ಗಿಫ್ಟ್ ಅಂದ್ಬಿಟ್ಟು ಒಂದ್ಸರಿ ಯೋಚನೆ ಮಾಡ್ತಾನೆ. ಅವನೇನು ಮಾಡ್ತಾನೆ, ಹೋಗ್ಬಿಟ್ಟು ಅಮ್ಮ ನಿಮಗೆ ಏನಾದರೂ ಬೇಕಾದ್ರೆ ನಿಸ್ಸಂಕೋಚವಾಗಿ ನನಗೆ ಹೇಳಿ, ನಾನು ಅದನ್ನು ಮಾಡಿಕೊಡ್ತೀನಿ ಅಂತ. ಅದಕ್ಕೆ ಚಂದ್ರಮಣಿ ದೇವಿ ಹೇಳ್ತಾಳೆ, ಎಲ್ಲವೂ ನನಗಿದೆ, ಏನೂ ಬೇಡ, ಆದರೆ ಮಧುನಾಥ ಬಿಡಬೇಕಲ್ಲ. ಪಟ್ಟು ಹಿಡಿದ್ಕೋತ, ಇಲ್ಲಮ್ಮ ಸಮಥಿಂಗ್ ಐ ಶುಡ್ ಗಿವ್, ಏನಾದರೂ ಕೊಡಲೇಬೇಕು ನಿಮಗೆ ಅಂತ. ಅವಳು ಆ ಟ್ರಂಕ್ ಇರುತ್ತೆ, ಆ ಟ್ರಂಕನ್ನು ತೋರಿಸ್ಬಿಟ್ಟು, ನೋಡು ಇಷ್ಟೊಂದು ಬಟ್ಟೆ ಇದೆಯಪ್ಪ ನನ್ನ ಹತ್ರ, ಬೆನ್ನಿಗೆ ಬೇಕಾದಷ್ಟು ಊಟ ಎಲ್ಲದು ಬರುತ್ತೆ ಎಲ್ಲಿಂದ, ನನಗೇನು ಬೇಕಾಗಿಲ್ಲ ಅಂತ. ಆದರೂ ಕೂಡ ಇವನು ಇಷ್ಟೆಲ್ಲ ಕೇಳ್ತಾ ಇದ್ದಾನೆ ಅಂತ ಕೊನೆಗೆ ಹೇಳ್ತಾರೆ, ಆಯಿತು ಒಂದು ಆಣಿಯಷ್ಟು ಹೊಗೆ ಸೊಪ್ಪನ್ನು ತಂದುಕೊಡು, ಅದನ್ನು ಸುಟ್ಟುಬಿಟ್ಟು ನಾನೇನು ಮಾಡ್ತೀನಿ, ಹಲ್ಪುಡಿ ಮಾಡ್ಕೋತೀನಿ, ಐ ವಿಲ್ ಟೇಕ್ ಎ ಟೂತ್ ಪೌಡರ್ ಮಾಡ್ಕೋತೀನಿ ಅಂದ್ಬಿಟ್ಟು ಅದನ್ನು ಕೇಳ್ತಾರೆ. ಅದನ್ನು ಕೇಳಿಬಿಟ್ಟು ಮಧುರಾನಾಥನಿಗೆ ತುಂಬ ಕಂಪನಿ ಬರುತ್ತೆ. ಅವನ ಕಂಪನಿ ಸುರಿಸ್ತಾ ಹೇಳ್ತಾನೆ, ಇಂತಹ ತಾಯಿ ಇಲ್ದಲೇ ಇದ್ದರೆ ಅಂತಹ ತ್ಯಾಗಶೀಲ ಪುತ್ರನನ್ನು ಜನಿಸೋದಕ್ಕೆ ಅವರಿಗೆ ಜನನವನ್ನು ಕೊಡೋದಕ್ಕೆ ಸಾಧ್ಯನಾ, ಎಂತಹ ಒಂದು ತ್ಯಾಗಮೂರ್ತಿ ಇವರು ಅಂದ್ಬಿಟ್ಟು. ಈಗ ತಾನೇ ಬರ್ತಾ ತ್ಯಾಗಮೂರ್ತಿ ತಪೋಮೂರ್ತಿ ಅಂತ ಬರ್ತಿತ್ತಲ್ವಾ, ಅಂತಹ ತ್ಯಾಗ ಪುತ್ರ, ಅಂತಹ ಒಂದನ್ನು ಅವರ ಒಡಲಲ್ಲಿ ಇಟ್ಕೊಂಡಿದ್ದರಿಂದ ಯುಗಕ್ಕೆ ಎಷ್ಟು ತ್ಯಾಗಮಯಿ ಅಂದ್ಬಿಟ್ಟು ಅವನಿಗೆ ಭಾಳ ಸಂತೋಷ ಆಗುತ್ತೆ. ವೃದ್ಧಾಪ್ಯದಲ್ಲಿ ಚಂದ್ರಮಣಿ ದೇವಿಗೆ ಒಂದಾದೊಂದು ಮೇಲೆ ದುಃಖ ಬರುತ್ತದೆ. ಈಗ ಅವಳ ಎರಡನೇ ಪುತ್ರ ರಾಮೇಶ್ವರ ಸಹ ಅಕಾಲ ಮೃತ್ಯುಗೆ ಒಳಗಾಗ್ತಾನೆ. ಇದನ್ನು ಕೇಳಿ ತಾಯಿಗೆ ಆಘಾತ ಆಗುತ್ತೆ ಅಂದ್ಬಿಟ್ಟು
ರಾಮಕೃಷ್ಣರು ಅವ್ರ ಡೆತ್ ಬಗ್ಗೆ ಹೇಳೋದಕ್ಕೆ ಹೋಗ್ಬಿಟ್ಟು ಫಸ್ಟ್ ಕಾಳಿ ಹತ್ರ ಹೋಗ್ತಾಳೆ. ಅಮ್ಮ, ಐ ಆಮ್ ಗೋಯಿಂಗ್ ಟು ಟೆಲ್ ಅಬೌಟ್ ದಿ ಡೆತ್ ಆಫ್ ಹರ್ ಓನ್ ಸನ್, ನನ್ನ ಬ್ರದರ್ದು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಅವಳು ಅದನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರೆ ಅವಳದು ಇನ್ನೂ ಕಷ್ಟ, ದಯವಿಟ್ಟು ಅವಳನ್ನು ಸಮಾಧಾನದ ಚಿತ್ತದಿಂದ ಇರು ತಾಯಿ ಅಂದ್ಬಿಟ್ಟು ಕಾಳಿ ಹತ್ರ ಹೋಗಿ ಕೇಳಿಕೊಂಡು ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಈ ಥರ ಆ ದುಃಖ ವಾರ್ತೆಯನ್ನು ಅಂತಾರೆ. ಅವ್ರು ನಾನು ಭಾವಿಸಿದ್ದೆ ಸುದ್ದಿಯನ್ನು ಕೇಳಿ ಆಕೆ ಮೂರ್ಛೆ ಹೋಗಬಹುದು ಎಂದು, ಪ್ರಾಣನೂ ಬಿಟ್ಬಿಡ್ತಾರ ಅಂತ ಹೆದರಿಬಿಟ್ಟಿದ್ದೆ. ಆದರೆ ಆದದ್ದೇ ಬೇರೆ. ತಾಯಿ ಸುದ್ದಿಯನ್ನು ಕೇಳಿ ಸ್ವಲ್ಪ ಹೊತ್ತು ದುಃಖವನ್ನು ವ್ಯಕ್ತಪಡಿಸಿ ಹೇಳ್ತಾರೆ, ಸಂಸಾರ ಅನಿತ್ಯ, ಎಲ್ಲರೂ ಒಮ್ಮೆ ಸಾಯಲೇಬೇಕು, ಆದ್ದರಿಂದ ಶೋಕಿಸಿ ಏನು ಪ್ರಯೋಜನ. ಹೀಗೆ ಹೇಳುತ್ತಾ ನನಗೇ ಸಮಾಧಾನವನ್ನು ನೀಡಲು ಪ್ರಾರಂಭಿಸಿದರು. ರಾಮಕೃಷ್ಣ ಅಳ್ತಾ ಇದ್ದಾರೆ. ತಾಯಿನೇ ಹೆತ್ತ ಜನ್ಮ ಕೊಟ್ಟಂತಹ ತಾಯಿನೇ ಇವರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ಅಂದರೆ ಕಾಳಿ ಅಲ್ಲಿ ವರ್ಕ್ ಮಾಡಿದ್ದಾರೆ. ಕಾಳಿ ಬ್ಲೆಸ್ಸಿಂಗ್ಸ್ ಅವರ ಪ್ರಾರ್ಥನೆ, ರಾಮಕೃಷ್ಣರ ಪ್ರಾರ್ಥನೆ ನೆರವೇರಿಸ್ಕೊಳ್ಬೇಕಲ್ಲ. ಹಾಗಾಗಿ ಆ ದುಃಖವನ್ನೆಲ್ಲ ತಾಯಿನೇ ತಗೊಂಡ್ಬಿಟ್ಟಿದ್ಲು ಅಂತ ಅನಿಸುತ್ತೆ. ದಕ್ಷಿಣೇಶ್ವರ ದಿನಗಳು ನೆನೆಸ್ಕೊಳ್ತಾ ಲಕ್ಷ್ಮೀದೇವಿ ಅಂದರೆ ರಾಮೇಶ್ವರನ ಮಗಳು ಆಮೇಲೆ ಒಂದು ಸರಿ ಚಂದ್ರಮಣಿ ದೇವಿಯವರ ಬಗ್ಗೆ ಹೇಳ್ತಾರೆ. ತನ್ನ ಇಬ್ಬರು ಹಿರಿಯ ಗಂಡು ಮಕ್ಕಳು ತೀರಿಕೊಂಡ ಮೇಲೆ ಅಜ್ಜಿ ಸಪ್ಪೆಯಾದರು, ಅಂತರ್ಮುಖಿಯಾದರು. ಅವಳು ಆಲಂ ಬಜಾರಿನ ಕಾರ್ಖಾನೆಯೊಂದರ ಸೈರನ್ ಕೂಗದ ಹೊರತು ಮಧ್ಯಾಹ್ನದ ಊಟವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. ಆ ಸೈರನ್ ಶಬ್ದ ಮಾಡುತ್ತಲೇ ಇವಳು ಅದು ವೈಕುಂಠದಲ್ಲಿ ಲಕ್ಷ್ಮೀನಾರಾಯಣರಿಗೆ ನೈವೇದ್ಯವನ್ನು ಅರ್ಪಿಸುವ ಸೂಚನೆ ಅನ್ನುತ್ತಿದ್ದಳು. ಆದರೆ ಭಾನುವಾರ ಕಾರ್ಖಾನೆ ಮುಚ್ಚಿದ್ದರಿಂದ ತೊಂದರೆಯಾಗುತ್ತಿತ್ತು. ಒಂದು ಮಧ್ಯಾಹ್ನ ಸೈರನ್ ಕೂಗುತ್ತಿರಲಿಲ್ಲ, ಆದ್ದರಿಂದ ಅವಳು ಊಟ ಮಾಡುತ್ತಿರಲಿಲ್ಲ. ಆಗ ಗುರುದೇವರಿಗೆ ಬಹಳ ಚಿಂತೆಯಾಗುತ್ತಿತ್ತು. ಅವರು ತನ್ನ ವೃದ್ಧ ತಾಯಿ ಊಟ ಮಾಡುತ್ತಿಲ್ಲವಲ್ಲ, ಅವಳು ಇನ್ನೂ ದುರ್ಬಲಾಗುತ್ತಾಳಲ್ಲ ಎಂದು ದುಃಖಿಸುತ್ತಿದ್ದರು. ಹೃದಯ ಗುರುದೇವರ ಹತ್ತಿರ ಹೋಗಿ ಹೇಳುತ್ತಿದ್ದ, ಚಿಂತಿಸಬೇಡಿ ಮಾಮ, ಅಜ್ಜಿಗೆ ಹಸಿವಾದಾಗ ಅವಳೇ ತಾನಾಗಿ ಊಟ ಮಾಡ್ತಾಳೆ ಅಂತ. ಆಗ ಗುರುದೇವರು ನಾನು ಅವಳ ಮಗ, ವೃದ್ಧ ತಾಯಿಯನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಎನ್ನುತ್ತಿದ್ದರು. ಗುರುದೇವರು ಅವಳನ್ನು ಬಹಳವಾಗಿ ಒತ್ತಾಯಿಸಿ ಕೃಷ್ಣ ಪ್ರಸಾದವನ್ನು ಸೇವಿಸುವಂತೆ ಮಾಡುತ್ತಿದ್ದರು. ಒಂದು ದಿನ ಹೃದಯ ಒಂದು ಪೀಪಿ ಊದಿ ದೊಡ್ಡ ಶಬ್ದ ಮಾಡಿ ಅಜ್ಜಿಗೆ, ಅಜ್ಜಿ ವೈಕುಂಠದ ಶಂಖಧ್ವನಿ ಕೇಳಿಸಿತೆ ಅಂದ. ನೋಡು, ಈಗ ಮೊದಲು ಊಟ ಮಾಡು ಅಂತ. ಆಗ ಅಜ್ಜಿ ನಕ್ಕು ಹೇಳ್ತಾರೆ, ಹೋಗೋ ಆ ಶಬ್ದವನ್ನು ಮಾಡಿದ ನೀನೇ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ನಗ್ತಾರೆ. ಇಂದು ಅದು ನಿಮಗೆಲ್ಲ ಗೊತ್ತೇ ಇದೆ, ಸೈರನ್ ಆದಾಗ ಶಿ ವಾಸ್ ಥಿಂಕಿಂಗ್, ಶಿ ಹ್ಯಾಡ್ ದಟ್ ಖಂಡಿತ ಅದು ಅಂದರೆ ಆಲ್ವೇಸ್ ದ ಮೈಂಡ್ ಈಸ್ ಎಂಗ್ರಾಸ್ಡ್ ವಿತ್ ದ ಗಾಡ್. ಯಾವಾಗಲೂ ಕೂಡ ಆ ಭಗವಂತನಲ್ಲಿ ನೆಲೆ ನಿಂತಿರೋರಿಗೆ ಮನಸ್ಸು ಪ್ರಪಂಚದ ಬಗ್ಗೆ ಹೆಚ್ಚು ಗಮನನೇ ಇರಲ್ಲ. ಯಾವಾಗಲೂ ಭಗವಂತ ಊಟ ಮಾಡೋದನ್ನ, ತಿಂಡಿ ತಿನ್ನ, ಮಲ್ಕೊಂಡ. ನಾನು ಲಾಲಿ ಹೇಳಬೇಕು ನೋಡಿ, ಲಾಲಿ ಇವ್ರು ಹೇಳಿ ರಾಮಲಾಲಿ, ಮೇಘ ಶ್ಯಾಮಲಾಲಿ ಎಲ್ಲ ನಾವು ಹೇಳ್ತೀವಿ, ಭಗವಂತನ ಮಲಗಿಸೋಕ್ಕೆ ಹೋಗ್ತೀವಿ ನಾವು ಅಲ್ವಾ. ಆ ರೀತಿ ಭಗವಂತ ಮೊದಲು ಆಮೇಲೆ ನಾನು ಅಂತಕ್ಕಂಥ ಒಂದು ಭಾವ ಹೇಗೆ ನ್ಯಾಚುರಲ್ ಆಗಿ ನಮ್ಮ ಹಿಂದೂ ಧರ್ಮದಲ್ಲಿ ಬಂದ್ಬಿಟ್ಟಿದೆ. ಇಲ್ಲೂ ಕೂಡ ಆ ಚಂದ್ರಮಣಿ ದೇವಿಯವರಿಗೆ ಆ ಸೈರನ್ ಓದಿ ಅವರೆಲ್ಲ ಊಟ ಎಲ್ಲ ಮಾಡಿದ್ದಾರೆ. ಎಸ್, ಅವರೆಲ್ಲ ತಗೊಂಡ್ಮೇಲೆ ನಾನು ಊಟ ಮಾಡ್ಬೋದು, ನಾನು ಉಪವಾಸನಾರು ಇರ್ತೀನಿ ಸೈರನ್ ಕೇಳಿದರೆ. ಅಷ್ಟರ ಮಟ್ಟಿಗೆ ಎಂಥ ಒಂದು ಆ ಒಂದು ಮನಸ್ಸು, ಎಂತಹ ಒಂದು ವ್ಯಕ್ತಿತ್ವ, ಅದನ್ನೆಲ್ಲ ಗಮನದಲ್ಲಿ ಕೊಟ್ಟರೆ ನಮ್ಮ ಭಕ್ತಿ ಎಷ್ಟು ಲೆವೆಲಲ್ಲಿದೆ ಅಂತ ನಮಗೆ ಗೊತ್ತಾಗೋಗ್ಬಿಡುತ್ತೆ. ಆದರೆ ಇವರ ಬಗ್ಗೆ ಓದ್ತಾ ಒಂದು ನಮಗೆ ಭಕ್ತಿಯ ಸ್ಮರಣೆ ನಮ್ಮ ಹೃದಯದಲ್ಲಿ ತಾನಾಗಿಯೇ ಬರುತ್ತೆ. ಅದಕ್ಕೆ ಈ ಒಂದು ಮಹಾತ್ಮರ ಜೀವನದ ಚರಿತ್ರೆಯ ಘಟನೆಗಳನ್ನು ನಾವು ಆಗಾಗ್ಗೆ ಮೆಲುಕು ಹಾಕ್ತೀವಿ ಅಂತಂದರೆ ಅದು ಅದ್ಭುತವಾದಂಥ ಒಂದು ಧ್ಯಾನ ಇದ್ದ ಹಾಗೆ. ಶ್ರೀರಾಮಕೃಷ್ಣರು ಆಕೆಯ ಬಳಿ ತನ್ನ 1876 ಚಂದ್ರಮಣಿ ದೇವಿ ತನ್ನ 85ನೇ ವಯಸ್ಸಿನಲ್ಲಿ ಕಾಲವಾಗ್ತಾರೆ. ಆ ದಿವಸ ಶ್ರೀರಾಮಕೃಷ್ಣರ ಜನ್ಮ ದಿವಸ ಆಗಿತ್ತು, ಅವ್ರು ತೀರ್ಕೊಂಡಿದ್ದ ದಿವಸ. ಶ್ರೀರಾಮಕೃಷ್ಣರು ಆಕೆಯ ಬಳಿ ಹೋಗಿ ತನ್ನ ಹಿಂದಿನ ಜೀವನದ ಘಟನೆಗಳನ್ನೆಲ್ಲ ಹೇಳಿ ಆಕೆಯ ಮನಸ್ಸನ್ನು ಸಂತೋಷಪಡಿಸಿದರು. ಅದಕ್ಕೆ ಮುಂಚೆ ಅವಳು ಮಲಗಿದ ಮೇಲೆ ಅವರು ತಮ್ಮ ಕೊಠಡಿಗೆ ಹಿಂದಿರುಗಿದರು. ಬೆಳಕಾಯಿತು. 8 ಗಂಟೆ ಆದರೂ ಚಂದ್ರಮಣಿ ಕೋಣೆಯ ಬಾಗಿಲು ತೆರೆಯಲಿಲ್ಲ. ಕಾಳಿಯ ತಾಯಿ ಕೊಠಡಿಯ ಬಳಿಗೆ ಹೋಗಿ ಜೋರಾಗಿ ಕರೆದವಳು ಬಾಗಿಲು ತಟ್ಟಿದ್ರು, ಆದರೆ ಒಳಗಡೆಯಿಂದ ಸದ್ದೇ ಇಲ್ಲ. ಅವಳು ಆಮೇಲೆ ಬಾಗಿಲನ್ನು ಹೊಡೆದ್ಬಿಟ್ಟು ಹೊರಗಡೆ ಹೋಗಿ ನೋಡ್ತಾರೆ, ಚಂದ್ರಮಣಿ ದೇವಿ ಪ್ರಜ್ಞಾಶೂನ್ಯನಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲೇ ಇದ್ದಂಥ ಆಯುರ್ವೇದದ ಔಷಧಿಯನ್ನು ತಂದುಬಿಟ್ಟು ಅವರು ನಾಲಿಗೆ ಮೇಲೆ ಇರಿಸ್ತಾರೆ. ಹಾಲು ಮತ್ತು ಗಂಗಾಜಲವನ್ನು ತೊಟ್ಟಾಗಿ ನಾಲಿಗೆ ಮೇಲೆ ಬಿಡ್ತಾರೆ. ಆ ಸ್ಥಿತಿಯಲ್ಲಿ ಆಕೆ 3 ದಿವಸ ಇರ್ತಾರೆ ಚಂದ್ರಮಣಿ ದೇವಿಯವರು.
ಆಮೇಲೆ ಶ್ರೀರಾಮಕೃಷ್ಣರು ಅವರ ಪಾದಪದ್ಮಗಳಿಗೆ ಹೂವು, ಗಂಧ, ತುಳಸಿಗಳನ್ನು ಅರ್ಪಿಸ್ತಾರೆ. ಅವರು ಸನ್ಯಾಸಿಯಾಗಿದ್ದರಿಂದ ರಾಮಲಾಲ ಅವರ ಅಂತಿಮ ಸಂಸ್ಕಾರಗಳನ್ನು ನಡೆಸ್ತಾನೆ. ಸೂತಕ ಮುಗಿದ ಮೇಲೆ ರಾಮಲಾಲನು ಶ್ರೀಮದ್ ರಾಮಕೃಷ್ಣರ ನಿರ್ದೇಶನದಂತೆ ಶ್ರಾದ್ದ ಕರ್ಮಗಳನ್ನು ನೆರವೇರಿಸ್ತಾನೆ. ನೋಡಿ, ರಾಮಕೃಷ್ಣ ಪರಮಹಂಸರು ಸನ್ಯಾಸಿಗಳಾಗಿರೋದ್ರಿಂದ ಅವರು ತರ್ಪಣ ಕೂಡ ಕೊಡೋಕ್ಕಾಗ್ತಿರಲಿಲ್ಲ. ಅಮ್ಮಂಗೋತರ ತರ್ಪಣ ಕೊಡೋಣ ಅಂತ ಹೋಗ್ತಾರೆ, ಬೆರಳುಗಳು ಹೀಗಾಗ್ಬಿಡುತ್ತೆ. ಅಂತಹ ಅಂದರೆ ಅವರಿಗೆ ಮನ್ ಮುಖ್ ಏಕ್, ಅಷ್ಟು ಒಳಗೆ ಹೊರಗೆ ಅವರ ಸನ್ಯಾಸಿಗಳೇ, ಅವತಾರ ಪುರುಷರು ಹೌದು, ಆದರೆ ಒಂದು ತರ್ಪಣ ಕೂಡ ಆದರೂ ಅಂದರೆ ಸನ್ಯಾಸಿ ಎಬೋ ಆಲ್ ದ ರೆಸ್ಟ್ರಿಕ್ಟ್, ಯಾವುದೋ ಒಂದು ಇಂಜಂಕ್ಷನ್, ಸೋಷಿಯಲ್ ಇಂಜಂಕ್ಷನ್ಸ್ ಇದೆ, ಅದರಿಂದ ಎಲ್ಲದನ್ನೂ ದಾಟಿದ್ದಾರೆ ಅನ್ನೋದನ್ನು ಅವರ ಜೀವನದಲ್ಲಿ ನೋಡೋದಕ್ಕೆ ಸಾಧ್ಯ. ಹಾಗಾಗಿ ಅವರ ಶ್ರಾದ್ದವನ್ನು ಬೇರೆ ಏನು ಮಾಡಬೇಕಾಗತ್ತೆ. ಆಮೇಲೆ ಅವರು ಇವನ್ ತರ್ಪಣ ಕೂಡ ಕೊಡೋಕ್ಕಾಗ್ತಿಲ್ಲ. ಆದರೆ ಏನು ಮಾಡಬೇಕು, ಜೀವಂತವಾಗಿದ್ದೀನಿ ನಾನು ಸಾಧು ಆಗಿರ್ಬೋದು, ತಾಯಿಗೋಸ್ಕರ ಏನಪ್ಪ ಮಾಡೋಣ, ತಾಯಿಗೋಸ್ಕರ ಬಾಕಿ ಸಾಧುಗಳು ಏನು ಮಾಡಬೇಕು ಈ ಥರ ಸಮಯದಲ್ಲಿ ತೀರ್ಕೊಂಡಾಗ. ಅದಕ್ಕೆ ಅವ್ರು ಇದ್ದಾರೆ ಹೇಳ್ತಾರೆ, ರಾಮಕೃಷ್ಣರು ಏಕಾಂತದಲ್ಲಿ ಕುಳಿತು ತಾಯಿಗಾಗಿ ರೋಧಿಸುತ್ತಾ ತನ್ನ ಮಾತೃ ಋಣವನ್ನು ತೀರಿಸಿಕೊಂಡ್ರು. ಈ ವಿಷಯವಾಗಿ ಶ್ರೀರಾಮಕೃಷ್ಣರು ಹೇಳ್ತಿದ್ರು, ನೋಡಪ್ಪ, ಸಂಸಾರದಲ್ಲಿ ತಂದೆ ತಾಯಿಗಳು ಪರಮ ಗುರುಗಳು. ಎಂಥ ವರ್ಡ್ ನೋಡಿ, ತಂದೆ ತಾಯಿಗಳು ಪರಮ ಗುರುಗಳು. ಅವರು ಎಲ್ಲಿಯವರೆಗೆ ಬದುಕಿರುತ್ತಾರೋ ಅಲ್ಲಿಯವರೆಗೆ ಅವರನ್ನು ಶಕ್ತಿ ಮೀರಿ ಸೇವೆ ಮಾಡಬೇಕು. ಇದೆಲ್ಲ ದೈವವಾಣಿ. ಎಲ್ಲರಿಗೂ ಕೂಡ ಪಾಠ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಾರೆ ಕೇಳಿ. ಅವರು ತಂದೆ ತಾಯಿ ಎಲ್ಲಿಯವರೆಗೂ ಶಕ್ತಿ ಮೀರಿ ಅವರ ಸೇವೆ ಮಾಡಬೇಕು. ಮತ್ತು ಅವರು ತೀರಿ ಹೋದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಶ್ರಾದ್ದವನ್ನು ಮಾಡಬೇಕು. ಬಡವನಾದರೆ ಶ್ರಾದ್ದ ಮಾಡುವ ಶಕ್ತಿ ಇಲ್ಲದರೆ ಅವನು ಕಾಡಿಗೆ ಹೋಗಿ ತಂದೆ ತಾಯಿಗೋಸ್ಕರ ಅಳಬೇಕು. ದಿಸ್ ಆರ್ ದ ವರ್ಡ್ಸ್ ಆಫ್ ದಿ ಇನ್ಕಾರ್ನೇಷನ್. ವಾಟ್ ವಿ ಶುಡ್ ಡೂ, ಆರ್ಡಿನರಿ ಮಾರ್ಟರ್ಸ್ ವಾಟ್ ವಿ ಶುಡ್ ಡೂ ಅನ್ನೋದಕ್ಕಂತ ಹೇಳ್ತಾ ಇದ್ದ. ಸ್ವತಃ ಶ್ರೀರಾಮಕೃಷ್ಣರು ತಮ್ಮ ತಾಯಿಯ ಬಗ್ಗೆ ಕೊನೆಯ ದಿನದಂದು ಅವರ ಪಾದಪದ್ಮಗಳಿಗೆ ಪುಷ್ಪಾಂಜಲಿಯನ್ನು ನೀಡಿ ಪಾದಗಳನ್ನು ಹಿಡಿದುಕೊಂಡು ಹೀಗೆ ಹೇಳಿದರು, ಹೇ ತಾಯಿ, ನೀನು ಯಾರು? ನೀನು ಈ ದೇಹಕ್ಕೆ ಜನ್ಮ ನೀಡಿದೆ ಅಂದರೆ ನೀನು ನಿಜವಾಗಿಯೂ ಸಾಮಾನ್ಯ ತಾಯಿಯಲ್ಲ. ಕೌಸಲ್ಯ, ದೇವಕಿ, ಮಾಯಾದೇವಿ, ಶಚಿದೇವಿಯಂತೆಯೇ ನೀನು ಕೂಡ ಅಸಾಮಾನ್ಯಳು ಅಂದ್ಬಿಟ್ಟು ಪಾದವನ್ನು ಹಿಡ್ಕೊಂಡು ಅಳ್ತಾರೆ. ಅಂತಹ ಒಂದು ದಿವ್ಯವಾದ ಅವತಾರ ಪುರುಷನ ಗರ್ಭದಲ್ಲಿ 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹೆ ಮಾಡಿದಂತಹ ಮಹಾತಾಯಿ ಚಂದ್ರಮಣಿ ದೇವಿ. ಬಹಳ ಬ್ರೀಫಾಗಿ ಹೇಳಿದ್ದೀನಿ. ಆ್ಯಕ್ಚುಲಿ ಪ್ರವಚನ ಸಪ್ತಾಹವನ್ನೇ ಮಾಡ್ಬೋದು ದಿವ್ಯತ್ರಿಯರ ಮಾತೆಯರ ಬಗ್ಗೆ ಕೇಳಿದರೆ. ಅಷ್ಟೊಂದು ವಿಚಾರಗಳಿದೆ. ಕೆಲವು ಪಾಯಿಂಟ್ಸನ್ನು ನಾನು ನಿಮಗೆ ಹೇಳಿದ್ದೀನಿ ಸಮಯದ ಅಭಾವದಿಂದ. ಈಗ ಶ್ರೀಮಾತೆ ಶಾರದಾ ದೇವಿಯವರು, ಜಗಜ್ಜನನಿ ಮಹಾಮಾತೆ ಶ್ರೀ ಶಾರದಾ ದೇವಿಯವರ ತಾಯಿ ಶ್ಯಾಮಸುಂದರಿ ದೇವಿ, ಅವ್ರ ಬಗ್ಗೆ ಕೆಲವು ಮನನ ಮಾಡೋಣ. ಶ್ಯಾಮಸುಂದರಿ ದೇವಿ ಹುಟ್ಟಿದ್ದು ಸಿಹೋರ್ ಅನ್ನೋ ಗ್ರಾಮದಲ್ಲಿ. ಅವರ ತಂದೆ ಹರಿಪ್ರಸಾದ್ ಮಜುಮ್ದಾರ. ಹರಿಪ್ರಸಾದನಿಗೆ 5 ಜನ ಗಂಡು ಮಕ್ಕಳಿರ್ತಾರೆ. ರಾಮತಾರಕ, ಕೇದಾರ, ಶ್ರೀಪತಿ, ರಾಮಬ್ರಹ್ಮ ಮತ್ತು ರಾಮದಾಸ. 2 ಹೆಣ್ಣು ಮಕ್ಕಳು ಶ್ಯಾಮಸುಂದರ ದೇವಿ ಮತ್ತು ದೀನಮಯಿ. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅವತಾರ ಪುರುಷರು ಹುಟ್ಟಿರೋ ಮನೆಯಲ್ಲಿ ಬಾಕಿಯವರು ಹುಟ್ಟಿದರೆ ಅಂದರೆ ಅವರು ಎಂತಹ ಒಂದು ಪುಣ್ಯವಂತರು ಇರ್ತಾರಲ್ವಾ, ಎಷ್ಟು ಪುಣ್ಯವನ್ನು ಮಾಡಿರ್ತಾರಲ್ವ, ಅದೇ ಗರ್ಭದಿಂದ ಹೊರಗೆ ಬಂದಿರ್ತಾರಲ್ವಾ, ಎಷ್ಟು ಪುಣ್ಯವಂತರು. ಅಟ್ಲೀಸ್ಟ್ ಅವರ ಹೆಸರನ್ನಾರು ನಾವು ಒಂದು ಸರಿ ತಿಳ್ಕೊಂಡಿರಬೇಕು. ರಾಮತಾರಕ, ಕೇದಾರ, ಶ್ರೀಪತಿ, ರಾಮಬ್ರಹ್ಮ ಮತ್ತು ರಾಮದಾಸ ಇವರೆಲ್ಲರೂ ಕೂಡ ಹೋಲಿ ಮದರ್ ಬ್ರದರ್ಸ್ ಇವರೆಲ್ಲ. ಹಾಗೆಯೇ ಶ್ಯಾಮಸುಂದರಿ ದೇವಿ ಅಂದರೆ ಶ್ಯಾಮಸುಂದರಿ ದೇವಿಯ ಮತ್ತು ದೀನಮಯಿ ಅವರ ತಾಯಿಯ ಅಂದರೆ ತಾಯಿಯ ಮಕ್ಕಳು ಇವರೆಲ್ಲರೂ ಕೂಡ. ಶ್ಯಾಮಸುಂದರಿ ದೇವಿ ತನ್ನ ಸರಳತೆ, ಪರಿಶುದ್ಧತೆ, ಕಷ್ಟಸಹಿಷ್ಣುತೆ ಮತ್ತು ಭಕ್ತಿ ಇವುಗಳಿಂದ ಎಲ್ಲರಿಗೂ ಕೂಡ ಮೆಚ್ಚುಗೆಯಾಗಿರ್ತಾರೆ. ರಾಮಚಂದ್ರ ಮುಖ್ಯೋಪಾಧ್ಯಾಯ ಜೊತೆ ಅವರಿಗೆ ವಿವಾಹ ಆಗುತ್ತೆ. ರಾಮಚಂದ್ರ ಮುಖ್ಯೋಪಾಧ್ಯಾಯ ಆ ಗ್ರಾಮದ ಅಂದರೆ ಜಯರಾಮ್ ಮಠಿನಲ್ಲಿ ಎಲ್ಲ ಗೌರವ ಪಾತ್ರಕ್ಕೆ ಆಗಿದ್ರು. ಇದಕ್ಕೆ ಕಾರಣ ಅವರ ಧಾರ್ಮಿಕ ಮನೋಜ್ಞಾನ ಮತ್ತು ಸತ್ಯನಿಷ್ಠೆ. ಯಾವಾಗಲೂ ಕೂಡ ನೋಡಿ, ಸತ್ಯ ಅನ್ನೋದಕ್ಕಂತೂ ಎಲ್ಲದೂ ಕೂಡ ಸತ್ಯದ ಮೇಲೆ ನಿಂತಿದೆ ಅಂದರೆ ಅಲ್ಲಿ ಗೌರವ ಇರುತ್ತೆ. ಯಾವಾಗಲೂ ಕೂಡ ಅದು ಬಹಳ ಮುಖ್ಯ. ಯಾವಾಗಲೂ ಸತ್ಯದಲ್ಲಿ ಎಷ್ಟೇ ಕಷ್ಟದರೂ ನಾವು ನೆಲೆ ನಿಲ್ತು ಅಂತಂದರೆ ಭಗವಂತ ಯಾವಾಗಲೂ ಕೂಡ ನಮ್ಮನ್ನು ಕಾಯ್ತಾನೆ.
ಇಲ್ಲಿ ಪ್ರತಿಯೊಬ್ಬ ಮಹಾಪುರುಷರ ತಂದೆ ತಾಯಿಗಳ ವಿಚಾರದಲ್ಲೂ ಇದನ್ನೇ ನಾವು ನೋಡ್ತಾ ಇದ್ದೀವಿ. ಶ್ರೀಮಾತೆಯವರು ತಮ್ಮ ತಂದೆ ತಾಯಿಯರ ಮುಂದೆ ಹೇಳ್ತಾರೆ, ನಮ್ಮ ತಂದೆ ತಾಯಿಯವರು ಬಹಳ ಒಳ್ಳೆಯವರಾಗಿದ್ದರು. ತಂದೆಯು ರಾಮನ ಭಕ್ತರು, ನನ್ನ ತಾಯಿ ಎಷ್ಟೊಂದು ದಯಾಮಯಳು, ಎಷ್ಟೊಂದು ಪ್ರೀತಿಯಿಂದ ಜನರಿಗೆ ಉಣಿಸಿ ಉಪಚರಿಸುತ್ತಿದ್ದಳು. ಅವಳಿಗೆ ಕಪಟತೆಯೇ ಇರಲೇ ಇಲ್ಲ. ಪರಿಪೂರ್ಣರಲ್ಲದವರ ಮನೆಯಲ್ಲಿ ದೇವರು ಅವತರಿಸುವನೇ. ನನ್ನ ತಾಯಿ ಲಕ್ಷ್ಮಿಯಂತೆ ಇದ್ದಳು. ವರ್ಷ ಉದ್ದಕ್ಕೂ ಏನೇನೋ ವಸ್ತುಗಳನ್ನು ಸಂಗ್ರಹಿಸಿ ಅವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಜೋಡಿಸುತ್ತಿದ್ದಳು. ನಮ್ಮ ಮನೆಯಲ್ಲಿ ಇದು ದೇವರಿಗಾಗಿ, ಇದು ಭಕ್ತರಿಗಾಗಿ ಎಂದು ಹೇಳುತ್ತಿದ್ದಳು. ಈ ಮನೆ ಅವಳ ಜೀವನದ ಅಂಗವಾಗಿತ್ತು. ಇದನ್ನು ಸರಿಯಾಗಿ ಇರಿಸಲು ಅವಳು ಎಷ್ಟು ಕಷ್ಟಕ್ಕೂ ಕೂಡ ಸಹಿಸೋದಕ್ಕೂ ಕೂಡ ಸಿದ್ಧಳಾಗಿದ್ಲು. ಇದನ್ನು ಹೇಳ್ತಾ ಇರೋದು ಶಾರದಾ ದೇವಿಯವರು. ಇಲ್ಲಿ ಇವರ ಮನೆಯಲ್ಲಿ ವ್ಯವಸಾಯ ಮತ್ತು ಪುರೋಹಿತದಿಂದ ಬರುತ್ತಿದ್ದ ಅಲ್ಪ ವರಮಾನದಿಂದಲೇ ಈ ದಂಪತಿಗಳು ಬಡ ಕುಟುಂಬದ ಜನದ ಮಕ್ಕಳಾದಂತಹ ಪ್ರಸನ್ನಕುಮಾರ, ಉಮೇಶ್ ಚಂದ್ರ, ಕಾಳಿಕುಮಾರ, ವರದಪ್ರಸಾದ್ ಮತ್ತು ಅಭಯಚರಣ್ ಇವರನ್ನು ನೋಡ್ಕೋಬೇಕಾಗಿತ್ತು. ಶ್ಯಾಮಸುಂದರಿಯ ಜೀವನ ಬಡತನದ ಪರಿಸರದಲ್ಲೇ ಕಳೀತಾ ಇತ್ತು. ರಾಮಚಂದ್ರ ಬೆಳೆಯುತ್ತಿದ್ದ ಭತ್ತ ಮನೆಯ ಖರ್ಚಿಗೆ ಸಾಕಾಗ್ತಾ ಇರಲಿಲ್ಲ. ಅದಕ್ಕಾಗಿ ಸ್ವಲ್ಪ ಹತ್ತಿಯನ್ನು ಕೂಡ ಅವ್ರು ಬೆಳೀತಾ ಇದ್ರು. ಶ್ಯಾಮಸುಂದರ ದೇವಿ ಚಿಕ್ಕ ಮಗುವನ್ನ ಹೊಲಕ್ಕೆ ಕರ್ಕೊಂಡೋಗಿ ಅಲ್ಲೇ ಒಂದು ಬಟ್ಟೆ ಹಾಕಿ ಮಲಗಿಸ್ಬಿಟ್ಟು ತಾವು ಕೆಲಸವನ್ನು ಮಾಡ್ತಾಯಿದ್ರು, ಹತ್ತಿಯನ್ನು ಕೀಳ್ತಾಯಿದ್ರು. ಶಾರದಾ ದೇವಿಯರು ದೊಡ್ಡವರಾದ ಮೇಲೂ ಕೂಡ ತಾಯಿ ಕೆಲಸದಲ್ಲಿ ಅವರು ಕೂಡ ಸೇರ್ಕೋತಾ ಇದ್ರು. ಅವರು ಹೋಗಿ ಆ ಹೊಲದಲ್ಲೆಲ್ಲ ಕೆಲಸ ಮಾಡಿ ಹತ್ತಿಯನ್ನು ಕಿಟ್ಕೊಂಡ್ಬಂದು ಜೋಡಿಸಿ ಅದನ್ನು ಕೂಡ ಮಾಡ್ತಾಯಿದ್ರು. ಬಾಲ್ಯದಲ್ಲಿಯೇ ಅನೇಕ ಸಂದರ್ಭಗಳಲ್ಲಿ ಶ್ರೀಮಾತೆಯವರಲ್ಲಿ ದೈವತ್ವ ಪ್ರಕಟವಾಗ್ತಾ ಇತ್ತು. ಆದ್ದರಿಂದ ಒಮ್ಮೆ ಶ್ಯಾಮಸುಂದರ ದೇವಿಯು ತಮ್ಮ ಹಿರಿಯ ಮಗಳನ್ನು ಉದ್ದೇಶಿಸಿ ಹೀಗೆ ಹೇಳಿದ್ದಾರೆ, ಮಗು, ನೀನು ಯಾರೆಂದು ನನಗೆ ಆಶ್ಚರ್ಯವಾಗುವುದು. ನಿನ್ನನ್ನು ಹೇಗೆ ಗುರುತಿಸಿ ಹೇಳಿ ಮಗಳೇ. ಅದಕ್ಕಾಗಿ ಮಗಳು ಸ್ವಾಭಾವಿಕ ಉದಾಹರಣೆಯಿಂದ ಹೇಳ್ತೇನೋ, ನಾನಿನ್ಯಾರು ಅಮ್ಮ, ನನಗೇನು 4 ಕೈಗಳಿವೆ, ಹಾಗಿದ್ದರೆ ನಿನ್ನಡೆಗೆ ಏಕೆ ನಾನು ಬರ್ತಿದ್ದೆ ಎಂದು. ಇನ್ನೊಮ್ಮೆ ಶ್ಯಾಮಸುಂದರ ದೇವರು, ಶಾರದೆ, ಮುಂದಿನ ಜನ್ಮದಲ್ಲೂ ನಿನ್ನಂಥ ಮಗಳೇ ಹುಟ್ಟಲಿ ಅಂತ ಕೇಳ್ಕೊತಾರೆ. ಹೇಳಿದಾಗ ಹುಸಿ ಕೋಪವನ್ನು ತೋರಿಸ್ತಾ ಶಾರದಾ ದೇವಿಯವರು ಹೇಳ್ತಾರೆ, ಮತ್ತೆ ನನ್ನನ್ನು ಎಳೆದುಕೊಂಡು ಬರ್ತೀಯಾ, ನಿನ್ನ ಮಕ್ಕಳನ್ನು ನಾನು ಮತ್ತೆ ಬಂದು ಸಾಕ್ಬೇಕೇನು ಅಂತ. ಅದಕ್ಕೆ ಶ್ಯಾಮಸುಂದರಿ ಅವರು ಹೇಳ್ತಾರೆ, ನಿನ್ನೇ ನಾನು ಪುನಃ ಪಡೆಯುವಂತಾಗುವಮ್ಮ ಅಂದ್ಬಿಟ್ಟು. ಶ್ರೀಮಾತೆ ಶಾರದಾ ದೇವಿಯವರಿಗೆ ನಮಗೆ ಗೊತ್ತಿರೋ ಹಾಗೆ 5 ವರ್ಷಕ್ಕೇ ಮದುವೆ ಆಗುತ್ತೆ. 23 ವರ್ಷದ ರಾಮಕೃಷ್ಣ ಪರಮಹಂಸರ ಜೊತೆ. ಶ್ರೀರಾಮಕೃಷ್ಣ ಪರಮಹಂಸರು ದಕ್ಷಿಣೇಶ್ವರದಲ್ಲಿ ತೀವ್ರ ಸಾಧನೆಯಲ್ಲಿ ತೊಡಗಿದಾಗ ಜನ ಅವಾಗ ಹೇಳ್ತಾರೆ, ಹುಚ್ಚು ಹಿಡಿದಿದೆ ಅಂತ ಹೇಳಿಬಿಟ್ಟು ಅಂದ್ಕೊಂಡಿರ್ತಾರೆ ಶ್ರೀಮಾತೆಯವರು. ಆಮೇಲೆ ಯೌವನಕ್ಕೆ ಕಾಲಿಟ್ಟ ಮೇಲೆ ಪತಿಯ ಬಗ್ಗೆ ಹೇಳ್ತಿರೋ ವಿಚಾರಗಳನ್ನು ಅವರಿಗೆ ಕೇಳಿ ಕೇಳಿ ಮನಃಶಾಂತಿನೇ ಇರೋಲ್ಲ. ಹೇಗಾದರೂ ಮಾಡಿ ರಾಮಕೃಷ್ಣರನ್ನು ನಾನು ನೋಡಬೇಕು, ಆದರೆ ಹೇಳೋದಕ್ಕೆ ಲಜ್ಜೆ, ಹೇಳೋದಕ್ಕಾಗೋದಿಲ್ಲ. ಯಾರ ಹತ್ರ ಹೇಳ್ಕೊಳ್ಳೋದು, ನಾನು ಹೋಗ್ಬಿಟ್ಟು ಗಂಡನ್ನ ಮನೆಗೆ ಹೋಗಬೇಕು ಹಾಗೆ ಅಂತ. ಅವರಿರೋದು ದಕ್ಷಿಣೇಶ್ವರದಲ್ಲಿ, ಇವರಿರೋದು ಜಯರಾಮಠಿನಲ್ಲಿ. ಆದರೂ ಕೂಡ ಸ್ವಲ್ಪ ಧೈರ್ಯವಂತ ಎತ್ಕೊಂಡು ಒಬ್ಬ ಮಹಿಳೆ ಹತ್ರ ಹೇಳ್ತಾರೆ, ಅದನ್ನು ಜಯರಾಮಠಿಗೆ ಇಂದ ಅಲ್ಲಿಗೆ ಹೋಗಬೇಕು ಅಂತ. ಮಧ್ಯದಲ್ಲಿ ಕೇಳ್ತಾ ಇರ್ತಾರೆ, ದಕ್ಷಿಣೇಶ್ವರ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದಾಗ ರಾಮಚಂದ್ರನಿಗೆ ಅವರೇನು ಮಾಡ್ತಾರೆ, ಮಗಳನ್ನು ಒಂದು ದಿವಸ ಒಳ್ಳೆಯ ದಿವಸ ನೋಡಿಬಿಟ್ಟು ಅವ್ರನ್ನ ಕಳ್ಕೊಂಡು ಹೋಗ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ ಅವರ ದಾರಿನಲ್ಲಿ ಹೋಗಬೇಕಾದಂಥ ಇನ್ಸಿಡೆಂಟ್ಗಳು. ಅವ್ರಿಗೆ ಕಾಳಿ ಕಾಣಿಸ್ಕೊಂಡಿದ್ದು, ಅವ್ರಿಗೆ ಜ್ವರ ಬಂದಿತ್ತು, ಆಕೆ ಬಂದ್ಬಿಟ್ಟು ಅವರನ್ನು ಟ್ರೀಟ್ ಮಾಡಿದ್ದು, ಆಮೇಲೆ ಎಲ್ಲದು ನಿಮಗೆಲ್ಲ ಗೊತ್ತಿರುವಂಥದ್ದೇ. ಕೆಲವು ಕಾಲ ದಕ್ಷಿಣೇಶ್ವರದ ಬಳಿಕ ಮಾತೆಯವರು ಪುನಃ ಜಯರಾಮಠಿಗೆ ವಾಪಸ್ ಬರ್ತಾರೆ. ಅವರು ಬಂದ ಕೆಲವು ತಿಂಗಳಲ್ಲಿ ಅವರ ತಂದೆ ರಾಮಚಂದ್ರರು ಸ್ವರ್ಗಸ್ಥಾದರೆ. ಮುಂಚೆನೇ ಬಡತನ, ಕುಟುಂಬ ಈಗ ಕಡು ಬಡತನಕ್ಕೆ ಹೊರಟೋಯ್ತು. ಶ್ಯಾಮಸುಂದರ ದೇವಿ ಹಣ ಸಂಪಾದನೆಗಾಗಿ ಕೂಲಿ ಕೆಲಸ ಮಾಡುವಂಥ ಸ್ಥಿತಿ ಬಂದ್ಬಿಡ್ತು. ಅವಳು ಊರಿನ ಬ್ಯಾನರ್ಜಿ ಮನೆಗಳಲ್ಲಿ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡುವ ಕೆಲಸಕ್ಕೆ ಸೇರ್ಕೋತಾರೆ. ಜೊತೆಗೆ ಅಡುಗೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಮಕ್ಕಳೆಲ್ಲ ಇನ್ನೂ ಚಿಕ್ಕವರು, ಅವರ ಸಂಪಾದನೆ ಎಲ್ಲ ಮಕ್ಕಳ ಪೋಷಣೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಾಕಾಗ್ತಾ ಇರಲಿಲ್ಲ. ಆದ್ದರಿಂದ ಮಕ್ಕಳನ್ನು ಬೇರೆ ಕಡೆ ಸಂಬಂಧಿಕರ ಮನೆಯಲ್ಲೇ ಬಿಟ್ಬಿಡ್ತಾರೆ. ಇದು ಶ್ಯಾಮಸುಂದರಿಗೆ ಎಂತಹ ನೋವು ಉಂಟು ಮಾಡ್ತಾಯಿತ್ತು. ಬೇರೆಯವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಕ್ಕಳನ್ನು ಬಿಡುವಾಗ ಆಯ್ತಲ್ಲಪ್ಪ ಅಂತು. ಶ್ರೀಮಾತೆಯವರು ತಂದೆಯ ಮರಣದ ದುಃಖವನ್ನು ಮರೆಯಲು ಪುನಃ ದಕ್ಷಿಣೇಶ್ವರಕ್ಕೆ ಬಂದರು. ದೈವ ಭಕ್ತರಾದಂತಹ ಶ್ಯಾಮಸುಂದರ ದೇವಿ ಅನೇಕ ಬಾರಿ ದಿವ್ಯ ದರ್ಶನಗಳು ಅವ್ರಿಗೆ ಆಗ್ತಾಯಿತ್ತು.
ಅವರು ಈ ಪ್ರಾಪಂಚಿಕವಾಗಿ ಬರುವಂತಹ ಏನು ಕಷ್ಟಗಳಿದೆ ಇದನ್ನು ಕಷ್ಟ ಅಂತ ಅನ್ಕೋತಾರೆ ಇಲ್ಲ. ಯಾಕೆಂದರೆ ಆಲ್ವೇಸ್ ದೈರ್ ಮೈಂಡ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಗಾಡ್. ಯಾವಾಗಲೂ ಕೂಡ ಭಗವಂತನಲ್ಲಿ ನೆಲೆ ನಿಂತಿದ್ದರಿಂದ ಸಾಧಾರಣವಾಗಿ ಸುಮ್ಮನೆ ಸ್ಟೇಜ್ ಮೇಲೆ ಬಂದು ಎನ್ಯಾಕ್ಟ್ ಮಾಡಿ ಹೋಗ್ತಾರಲ್ವಾ, ಎನ್ಯಾಕ್ಟ್ ಮಾಡಿಬಿಟ್ಟು ವಾಪಸ್ ಹೋದಾಗೆ ಆ ಒಂದು ಕೆಲಸಗಳನ್ನು ಮಾಡ್ತಾರೆ. ಬಾಕಿ ಸಮಯದಲ್ಲಿ ಭಗವಂತನಲ್ಲಿ ಅವರು ಮನಸ್ಸನ್ನು ಇಟ್ಟಿರ್ತಾರೆ. ಅವರಿಗೆ ಒಂದು ಸರಿ ದಕ್ಷಿಣೇಶ್ವರದ ಹವಾಗಣೆ ಶಾರದಾದೇವಿಗೆ ಸಂಧಿ ಹೋಗ್ತಿಲ್ಲ. ಅವರಿಗೆ ಒಂದು ಸರಿ ಆಮಶಂಕೆ ಆಗುತ್ತೆ. ಯಾವಾಗ ರೋಗ ಉಲ್ಬಣ ಆಗುತ್ತೆ, ಏನು ಮಾಡಿದ್ರು ಅದು ವಾಸಿಯಾಗುತ್ತೆ. ಅದ ಕಾರಣ ಅವರು ಜಯರಾಮಟ್ಟಿಗೆ ವಾಪಸ್ ಬರ್ತಾರೆ. ಅವರ ಶಾರದಾದೇವಿಯರ ಸ್ಥಿತಿ ತುಂಬ ಶೋಚನೀಯ ಆಗಿಬಿಡುತ್ತೆ, ತುಂಬ ತೆಳ್ಳಗಾಗೋಗ್ಬಿಟ್ಟಿರ್ತಾರೆ. ಆಮೇಲೆ ಸಿಂಹವಾಹಿನಿ ಎನ್ನತಕ್ಕಂತಹ ದೇವತೆ ಅವರಲ್ಲಿರೋದು, ಅದು ಕಮ್ಮಾರನ ಹುಡುಗಿಯ ರೂಪದಲ್ಲಿ ಕರೆಸ್ಕೊಂಡು ಬೇಗ ಹೋಗು ಶಾರದೆಯನ್ನು ಎಬ್ಬಿಸಿಕೊಂಡು ಕರ್ಕೊಂಡ್ಬಾ, ಇಷ್ಟೊಂದು ನರಳ್ತಾ ಇದ್ದಾನೆ ನಿನಗೆ ಗೊತ್ತಾಗೋದಿಲ್ವೇ, ಅವಳನ್ನ ಹಾಗೆ ಬಿಟ್ಟು ಬಿಡೋದೆ, ಈಗಲೇ ಹೋಗಿ ಕರ್ಕೊಂಡು ಬಾ ಅಂತ ಅಣತಿಯನ್ನು ಕೊಡ್ತಾಳೆ ಸಿಂಹವಾಹಿನಿ. ಇತ್ತ ಶ್ರೀಮಾತೆಯವರು ಸಿಂಹವಾಹಿನಿ ದೇವಿ ಔಷಧಿಯನ್ನು ಹೇಳ್ತಾಳೆ. ಅದರಂತೆ ಮಾಡಿದ ಬಳಿಕ ಶ್ರೀಮಾತೆಯವರು ಸಂಪೂರ್ಣ ಗುಣವನ್ನು ಹೊಂದ್ತಾರೆ. ಅಂದಿನಿಂದ ಸಿಂಹವಾಹಿನಿ ದೇವಿಯನ್ನು ಆ ಊರಲ್ಲಿ ಎಲ್ಲರೂ ಕೂಡ ಜಾಗೃತ ದೇವತೆ. ಏನೇ ರೀತಿಯ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ, ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೂ ಅವಳ ಹತ್ರ ಹೋಗ್ಬಿಟ್ಟು ಅಲ್ಲಿರುವಂಥ ಮೃತ್ತಿಗೆ ತೆಗೆದುಕೊಂಡ್ರೆ ಸಾಕು. ಅದರ ಹಿಂಭಾಗದಲ್ಲಿ ಕೆಲವು ಟೈಮ್ಸ್ ಒಂದು ಎಲೆಗಳ ರೀತಿಯಲ್ಲಿ ಉತ್ಪಾದನೆ ಆಗ್ತದೆ ಪ್ರಾರ್ಥನೆ ಮಾಡಿದಾಗ, ಅದನ್ನು ತೊಗೊಂಬಿಟ್ರೆ ಸಾಕು. ಆ ಥರ ಒಂದು ವಾಸಿ ಆಗ್ತಾ ಇತ್ತು. ಒಂದು ಸರಿ ಶ್ರೀಮಾತೆಯವರ ಚಿಕ್ಕಪ್ಪ ಸಿಂಹವಾಹಿನಿ ದೇವಿಯ ಮೇಲೆ ಉಪವಾಸ ವ್ರತ ಆರಂಭಿಸ್ದ. ಆದರೆ ಸಿಂಹವಾಹಿನಿ ದೇವಿ ದೊಡ್ಡ ದೊಡ್ಡ ಇರುವೆಗಳನ್ನು ಕಳಿಸ್ಬಿಟ್ಟು ಅವನ ಓಡಿಸ್ಬಿಡ್ತಾಳೆ. ಮತ್ತು ಶ್ಯಾಮಸುಂದರ ದೇವಿ ಕಾಣಿಸ್ಕೊಂಡು ಹೇಳ್ತಾಳೆ, ಈಗ ನನಗೆ ನಿದ್ರೆ ಸಮಯ, ಈ ಬ್ರಾಹ್ಮಣ ಬಂದು ನನಗೆ ತೊಂದರೆ ಕೊಡ್ತಾ ಇದ್ದಾನೆ, ನನಗೆ ಇದನ್ನು ಹುಷಾರು ಮಾಡು ಅಂತ. ಆಗ ಶ್ಯಾಮಸುಂದರಿ ದೇವಿ ಹೇಳ್ತಾಳೆ, ಅವಳಿಗೂ ಒಬ್ಬ ದೇವ್ರ ಕಂಡ್ರೆ ಏನೂ ಭಯ ಇಲ್ಲ. ಅವಳು ಹೇಳೋದು ನೋಡಿ, ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ, ಸ್ವಲ್ಪ ಔಷಧಿ ಹೇಳಿಬಿಟ್ಟಿದ್ರೆ ನಿನಗೆ ಹೆಂಗೆ ಗಂಟು ಹೋಗ್ತಾ ಇತ್ತು? ಇರುವೆಗಳೆಲ್ಲ ಕಳಿಸಿ ಅವನ್ನೆಲ್ಲ ಕಚ್ಚಿಸಕ್ಕೆ ಟೈಮ್ ಇರುತ್ತೆ ನಿನಗೆ, ಒಂಚೂರು ಔಷಧಿ ಹೇಳಿಬಿಟ್ಟು ಅವನ್ನ ಕೊಟ್ಬಿಡ್ಬಾರ್ದಾಗಿತ್ತಾ ಅಂದ್ಬಿಟ್ಟು ಹೇಳ್ತಾಳೆ. ಈ ಕಾಳಿ ಪೂಜೆ ಸಮಯದಲ್ಲಿ ಜಯರಾಮಠದಲ್ಲಿ ನವಮುಖರ್ಜಿ ಮನೆಯಲ್ಲಿ ಪೂಜೆ ಸಿದ್ಧತೆ ನಡೀತಾ ಇತ್ತು. ಪ್ರತಿ ವರ್ಷದಂತೆ ಶ್ಯಾಮಸುಂದರ ದೇವಿ ಪೂಜೆಗಾಗಿ ದವಸ ಧಾನ್ಯಗಳನ್ನು ನವಮುಖರ್ಜಿ ಮನೆಗೆ ಹೋದಾಗ ಅವನು ಸ್ವೀಕರಿಸಲೇ ಇಲ್ಲ. ಭಾಳ ದಿಮಾಕ್ ಅವನಿಗೆ, ಇವರು ಬಡವರು, ಇವ್ರದ್ದು ಯಾತಕ್ಕೆ ನಾನು ಅಕ್ಕಿನ ತಗೊಂಡು ದುರ್ಗಾ ಪೂಜೆಗೆ ಉಪಯೋಗಿಸ್ಕೊಳ್ಳಿ, ಬೇಕಾಗಿಲ್ಲ ನಿಮ್ಮ ಅಕ್ಕಿ ಅಂದ್ಬಿಟ್ಟ. ಅದನ್ನು ಕೇಳಿಬಿಟ್ಟು ಪಾಪ ಬಹಳ ಸಂಕಟ ಆಗೋಗುತ್ತೆ. ವಾಪಸ್ ತರ್ತಾರೆ ಅಕ್ಕಿನ. ಅಮ್ಮ ನಿನಗೋಸ್ಕರ ನಾನು ತೆಗೆದಿಟ್ಟಿದ್ನಲ್ಲೇ ತಾಯಿ, ಈ ಥರ ಇಸ್ಕೊಳ್ಳಿಲ್ವಲ್ಲಪ್ಪ ಅವನು, ಏನು ಮಾಡಮ್ಮ ಈ ಥರ ಅಂತ. ಆಗ ಅವತ್ತು ರಾತ್ರಿಯೇ ಶ್ಯಾಮಸುಂದರ ದೇವಿಗೆ ಯಾರು ದೇವಿ ಸ್ವಪ್ನದಲ್ಲಿ ಕಾಣಿಸ್ಕೊಂಬಿಟ್ಟು ತಟ್ಟಿ ಎಬ್ಬಿಸ್ತಂದಾಗುತ್ತೆ. ಶ್ಯಾಮಸುಂದರ ದೇವಿ ಕಣ್ಣು ತೆರೆದು ನೋಡ್ತಾಳೆ, ನೋಡಿ ಇದಕ್ಕೆ ಕನಸಲ್ಲ, ಎಬ್ಬಿಸ್ಬಿಟ್ಟು ಏಳು ಅಂತ ಎಬ್ಬಿಸ್ಬಿಟ್ಟು ಎದುರುಗಡೆ ದೇವಿ ಕೂತ್ಕೊಂಡಿದ್ದಾಳೆ. ಅಪಾರ ರೂಪವತಿಯಾದ ರಕ್ತವರ್ಣದಿಂದ ಶೋಭಿಸುತ್ತಿದ್ದ ದೇವಿಯೊಬ್ಬಳು ಮನೆಯ ಬಾಗಿಲ ಬಳಿ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತಿದ್ದಾಳೆ. ಆ ದೇವಿ ಹೇಳ್ತಾ ಇದ್ದಾಳೆ, ನೀನು ಯಾಕೆ ಹೇಳ್ತಾ ಇದೀಯಾ? ಕಾಳಿಗಾಗಿ ಸಂಗ್ರಹಿಸಿದ ಆ ಧಾನ್ಯವನ್ನೆಲ್ಲ ನಾನು ಸ್ವೀಕರಿಸ್ತೀನಿ, ಅದಕ್ಕಾಗಿ ನೀನೇನು ಚಿಂತನೆ ಮಾಡಬೇಡ ಅಂದ್ಬಿಟ್ಟು. ಆಮೇಲೆ ಶ್ಯಾಮಸುಂದರ ದೇವಿ ಕೇಳ್ತಾಳೆ, ನೀನು ಯಾರು ತಾಯಿ ಅಂತ. ನಾನು ಜಗದಂಬ, ಜಗದ್ದಾತ್ರಿ ರೂಪದಲ್ಲಿ ನಿನ್ನ ಪೂಜೆಯನ್ನು ಸ್ವೀಕರಿಸುತ್ತೇನೆ. ಇದು ದರ್ಶನ ಕೊಟ್ಟು ಹೇಳಿದಂತಹ ಮಾತು ಆಕೆ. ಆಮೇಲೆ ಬೆಳಕಾದ ಮೇಲೆ ಶ್ಯಾಮಸುಂದರ ದೇವಿ ಶ್ರೀಮಾತೆಯವ್ರ ಹತ್ರ ಓಡೋಗ್ತಾರೆ. ತನ್ನ ಕನಸಿನ ವೃತ್ತಾಂತವನ್ನು ಹೇಳಿಬಿಟ್ಟು ಈ ಥರ ಆಯಿತು ಎಬ್ಬಿಸ್ಬಿಟ್ಟು ಈ ಥರ ಕಾಣಿಸ್ಕೊಂಡು, ಶಾರದಾ ಕಾಲ ಮೇಲೆ ಕಾಲು ಹೊತ್ಕೊಂಡು ಕೂತಿರುವ ಕೆಂಪು ಮೈಕಾಂತಿಯ ದೇವತೆ ಯಾರಿರ್ಬೋದು ಅಂತ. ಅವಾಗ ಶ್ರೀಮಾತೆಯವರು ಹೇಳ್ತಾರೆ, ಅದು ಜಗದ್ದಾತ್ರಿನೇ ಅಂದ್ಬಿಟ್ಟು. ಇದನ್ನು ಕೇಳಿದ ಶ್ಯಾಮಸುಂದರ ದೇವಿಗೆ ಆನಂದವೋ ಆನಂದ. ಸರಿ, ಶ್ಯಾಮಸುಂದರ ದೇವಿಯರು ಪೂಜೆ ಎಲ್ಲ ಸಿದ್ಧತೆಗಳನ್ನು ಭರದಿಂದ ಮಾಡೋಕ್ಕೆ ಶುರು ಮಾಡ್ತಾರೆ. ಪೂಜೆಗೆ ಏನೇನು ಬೇಕು, ಅದು ಪೂಜೆ ಮಾಡೋದು ಅಷ್ಟು ಸುಲಭ ಅಲ್ಲ. ಒಳ್ಳೆಯ ಅಶ್ವಮೇಧ ಆಗೋ ಥರ ಬೇಕಾದಷ್ಟು ಇಂಗ್ರೀಡಿಯೆಂಟ್ಸು. ದುರ್ಗಾ ಪೂಜೆ ಮಾಡೋದು ಅಂತಂದರೆ ಅದಿನ್ನೂ ಕಷ್ಟ. ಕಲಿಯುಗದ ಒಂದು ಅಶ್ವಮೇಧ ಯಾಗ ಇದ್ದ ಹಾಗೆ ಅಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಎಲ್ಲ ನದಿಗಳ ನೀರು, ಎಲ್ಲ ಕಡೆಯ ಮೃತ್ತಿಕೆಗಳು, ಒಂದಲ್ಲ ಎರಡ, ಅದೇ ರೀತಿ ಸಾಕಷ್ಟು ಇದಕ್ಕೂ ಕೂಡ ಬೇಕಾಗತ್ತೆ. ಅದನ್ನೆಲ್ಲ ಸಂಗ್ರಹಿಸೋದಕ್ಕೆ ಶುರು ಮಾಡ್ತಾಳೆ. ಆಮೇಲೆ ತಾಯಿ, ನಾನು ನಿನ್ನ ಪೂಜೆಯನ್ನು ಹೇಗೆ ಮಾಡಲಿ, ಈ ಭತ್ತವನ್ನು ಒಣಗಿಸೋಕೆ ಅವಳಿಗೆ ಕಷ್ಟ ಏನು ಬಂತು ಅಂದರೆ, ಪೂಜೆಗೆ ಬಂದುಬಿಟ್ಟಿದೆ, ಭತ್ತ ಇದೆ, ಒಣಗಿಸ್ಬೇಕದನ್ನು ಮಿಲ್ ಮಾಡಿಸೋ ಕೊಟ್ಟೋದಕ್ಕೆ ಮುಂಚೆ. ಮಳೆನೋ ಮಳೆ. ಇಲ್ಲೆಲ್ಲ ನೋಡಿದ್ರಲ್ಲ, ಕೊಡಗಲ್ಲೂ ಜೋರು ಮಳೆ ಬರ್ತಾ ಇದೆ, ನಿಮ್ಮಲ್ಲೂ ಜೋರು ಮಳೆ ಬಂತು ಇತ್ಸ. ಆದರೆ ನೀವು ಪೂಜೆ ಮಾಡಬೇಕು, ಏನು ಮಾಡೋದು, ವಿಧಿ ಇಲ್ಲ. ಅಲ್ಲಿ ಹಾಕ್ಬಿಟ್ಟಿದ್ದಾಳೆ. ಅಮ್ಮಗನ ಹತ್ರ ಹೋಗಿ ಕೇಳ್ತಾರೆ, ನೋಡಮ್ಮ ನೀನು ಈ ಥರ ಮಾಡಕ್ಕೆ ಬಿಟ್ರೆ ನಾನು ಎಲ್ಲಮ್ಮ ತಾಯಿ ಒಣಗಿಸೋಣ ಅಂತ. ನೀನೇನು ಯೋಚನೆ ಮಾಡಬೇಡ, ಹರವಾಕೊಂಡು ಹೋದ್ಲು. ಅವಳು ಹರವಾಕಿದ್ಲು.
ಆಶ್ಚರ್ಯ ಏನು ಅಂದರೆ ಎಲ್ಲ ಕಡೆ ಧಾರಾಕಾರವಾಗಿ ಮಳೆ ಬೀಳ್ತಾ ಇದೆ. ಆ ಭತ್ತ ಹಾಕಿರೋ ಜಾಗದಲ್ಲಿ ಮಳೆ ಬರ್ತಲೇ ಇಲ್ಲ. ಮಳೆ ಬರ್ತಿರೋದು ಮಾತ್ರ ಅಲ್ಲ, ಸೂರ್ಯನ ಬಿಸಿಲು ಬಹಳ ಪ್ರಖರವಾಗಿ ಅದರ ಮೇಲೆ ಬೀಳ್ತಾ ಇದೆ. ಆಶ್ಚರ್ಯ ನೋಡಿ. ದೇವಿ ಯಾವ್ಯಾವ ರೀತಿ ನಮ್ಮ ಪೊನ್ನಂಪೇಟೆ ಆಶ್ರಮದ ದೇವಸ್ಥಾನ ವಿಶ್ವವೈಕ ಮಂದಿರ ಆಗಬೇಕಾದ್ರೂ ಹಾಗೆ ಆಯಿತು. ಕೊಡಗಿನಲ್ಲಿ ನಿಮ್ಗೆ ಗೊತ್ತಿರುವಾಗ ಸಿಕ್ಕಾಬಟ್ಟೆ ಮಳೆ. ನಾವು ಬೇರೆ ಪ್ರೋಗ್ರಾಮ್ ಇಟ್ಕೊಂಬಿಟ್ಟಿದ್ದೀವಿ. ಇನಾಗ್ಯುರೇಷನ್ಗೆ ಪ್ರೆಸಿಡೆಂಟ್ ಮಹಾರಾಜ್ ಕೋಲ್ಕತ್ತಾದಿಂದ ಬರ್ತಾ ಇದ್ದಾರೆ. ಏನಪ್ಪ ಮಾಡೋದು, ಪ್ರೋಗ್ರಾಮ್ ಎಲ್ಲ ಫೇಲ್ಯೂರ್ ಆಗಿಬಿಡುತ್ತೆ. ಜನಗಳೆಲ್ಲ ಹೇಗೆ ಪ್ರೊಸೆಷನ್ ಮಾಡ್ತಾರೆ, ಪೂಜೆನಲ್ಲಿ ಹೇಗೆ ಭಾವಿಸ್ತಾರೆ. ಆಮೇಲೆ ಪರಮ ಪೂಜ್ಯ ಸ್ವಾಮೀಜಿ ಪ್ರೆಸಿಡೆಂಟ್ ಮಹಾರಾಜ್ ಬರ್ತಿದ್ದಾರೆ, ಹೇಗೆ ಪ್ರೊಸೆಷನ್ ಕರ್ಕೊಂಬೋದು. ಅಷ್ಟೆಲ್ಲ ಯೋಚನೆ ಆಯಿತು. ಸ್ವಾಮಿ ಜಗದಾತ್ಮಾಂಜಿಯವರು ಹೋಗಿ ಕೇಳ್ಕೊಂಡ್ರು, ಅಮ್ಮ ಏನು ಇದು ಶಾರದಾ ದೇವಿ ಕಂಡ್ರೆ ಭಾಳ ಅವ್ರಿಗೆ ಸಾಕ್ಷಾತ್ ಜಗಜ್ಜನನಿ ಇನ್ನೂ ಒಂದು ಇದಿತ್ತು. ಅವ್ರ ಹತ್ರನೇ ಕೇಳ್ಕೊತಾರೆ, ಏನು ಈ ಥರ ಆಗ್ತಾ ಇದೆಯಲ್ಲ ತಾಯಿ, ನೀನು ಸ್ವಲ್ಪ ನಿಲ್ಲಿಸ್ಬಾರ್ದೆ ಮಳೆನ, ಪ್ರೋಗ್ರಾಮ್ ಎಲ್ಲ ಇಟ್ಕೊಂಬಿಟ್ಟಿದ್ದೀವಿ ಎಲ್ಲ ಆಯಿತು. ಆಶ್ಚರ್ಯ ಅಂತಂದರೆ ಎಷ್ಟು ದಿವಸ ಪ್ರೋಗ್ರಾಮ್ ಇತ್ತೋ ಅಷ್ಟು ದಿವಸ ಪೂರ್ತಿ ಮಳೆ ಬರಲೇ ಇಲ್ಲ. ಇವ್ರಿಗಾದರೆ ಭತ್ತ ಹಾಕಿರೋ ಜಾಗದಲ್ಲಿ ಮಾತ್ರ ಮಳೆ ಬರಲಿಲ್ಲ. ನಮಗೆ ಪೂರ್ತಿ ಪ್ರೋಗ್ರಾಮ್ ಮುಗಿಯೋವರೆಗೂ ಮಳೆ ಬರಲೇ ಇಲ್ಲ. ಪ್ರೋಗ್ರಾಮ್ ಮುಗೀತೋ ಮತ್ತೆ ಶುರುವಾಯ್ತದು. ಹಾಗೆ ಭಗವಂತ ಅಷ್ಟು ಮಗುವಿನ ರೀತಿ, ಮಗು ತಾಯಿ ಹತ್ರ ಹೇಗೆ ದುಂಬಾಲು ಬಿದ್ದು ಕೇಳುತ್ತೋ ಆ ಥರ ಕೇಳಿದಾಗ ಖಂಡಿತ ನೆರವೇರಿಸಿ ಕೊಡ್ತಾರೆ ಅಂತ. ಇಲ್ಲಿ ಭತ್ತ ಎಲ್ಲ ಚೆನ್ನಾಗಿ ಒಣಗ್ತು. ಆಮೇಲೆ ಅವಾಗ ಸ್ಟಾರ್ಟ್ ಆದ ಪೂಜೆ ಇವಾಗಲೂ ಕೂಡ ನಿಂತಿಲ್ಲ. ರಾಮಕೃಷ್ಣ ಮಹಾಸಂಘದಲ್ಲಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದ್ಧೂರಿಯಾಗಿ ನಡೀತಾ ಇದೆ ಜಯರಾಮ್ ಮಠಿನಲ್ಲಿ. ಶ್ಯಾಮ್ ಸುಂದರಿ ದೇವಿ ಸಹ ಇತರ ತಾಯಿಯರಂತೆ ತನ್ನ ಮಗಳ ಭವಿಷ್ಯದ ಬಗ್ಗೆ ಚಿಂತಿಸ್ತಾ ಇದ್ಲು. ಇದಕ್ಕೆ ಕಾರಣ ಶ್ರೀಮಾತೆ ಶಾರದಾದೇವಿಯರು ವಿವಾಹಿತರಾದರೂ ಕೂಡ ಅವರಿಗೆ ಮಕ್ಕಳಿರಲಿಲ್ಲ ಅನ್ನೋ ಭಯ ಅದು ಕಾಣ್ತಾ ಇತ್ತು. ಅಯ್ಯೋ, ನನ್ನ ಶಾರದೆಯನ್ನು ಹುಚ್ಚನಿಗೆ ಕೊಟ್ಟು ಮದುವೆ ಮಾಡಿದಾಗ ಆಯಿತು, ಅವಳಿಗೆ ದಾಂಪತ್ಯ ಜೀವನ ಎಂದರೆ ಏನು ಅಂತ ಗೊತ್ತಿಲ್ಲ, ಅಮ್ಮ ಎಂದು ಬಾಯಿ ತುಂಬ ಕರೆಸಿಕೊಳ್ಳುವ ಸೌಭಾಗ್ಯ ಅವಳ ಪಾಲಿಗಿಲ್ಲವಾಯ್ತಲ್ಲ. ಇದನ್ನು ಕೇಳಿಬಿಟ್ಟು ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಅವರು ಸಮಾಧಾನ ಮಾಡಿ ಅತ್ತೆಗೆ ಹೇಳ್ತಾರೆ, ನೋಡಿ ಅತ್ತೆ, ಸುಮ್ಮನೆ ಚಿಂತಿಸ್ಬೇಡಿ, ಮುಂದೆ ನಿಮ್ಮ ಮಗಳನ್ನು ಅಮ್ಮ ಅಮ್ಮ ಇದು ಕರೆಯುವ ಎಷ್ಟೊಂದು ಜನ ಬರ್ತಾರೆ ಅಂದರೆ ಹಗಲು ರಾತ್ರಿ ಅವಳಿಗೆ ಕೇಳಿ ಕೇಳಿ ಸುಸ್ತಾಗ್ಬಿಡ್ಬೇಕು. ಅಷ್ಟೊಂದು ಜನ ಮಕ್ಕಳು ಅವರನ್ನು ಅಮ್ಮ ಅಂತ ಕರೀತಾರೆ. ನಂತರ ಶ್ರೀಮಾತೆಯವರು ತುಂಬ ಸಂಕಷ್ಟ ದಿನಗಳನ್ನು ನಡೆಸಬೇಕಾಯಿತು. ಮಾತೆಯವರು ಕಾಮಾರ್ಪುರದಲ್ಲಿ ವಾಸಿಸ್ತಾ ಇದ್ರು. ಎಷ್ಟೋ ದಿನ ಅನ್ನಕ್ಕೆ ಹಾಕಿಕೊಳ್ಳಲು ಉಪ್ಪು ಕೂಡ ಇರ್ತಿಲ್ಲ. ರಾಮಕೃಷ್ಣ ನಿರ್ಯಾಣ ನಂತರ ಭತ್ತ ಕೊಟ್ಟುಬಿಟ್ಟು ಅದರಲ್ಲಿ ಒಂದು ಇದು ಮಾಡ್ಕೋತಾ ಇದ್ರು. ಒಂದು ಸ್ಯಾರಿನ ಕಟ್ ಮಾಡಿ ಎರಡನ್ನು ಒಟ್ಕೊಂಡಿದ್ದು ಇದೆ ಅವರು. ಆಮೇಲೆ ಅಂತಹ ಸ್ಥಿತಿನಲ್ಲಿ ಶ್ರೀಮಾತೆಯವರು ಆದರೆ ಯಾವತ್ತೂ ಕೂಡ ರಾಮಕೃಷ್ಣರ ಮೇಲೆ ಅವರು ಯಾವತ್ತೂ ಒಂದು ಸರಿನೂ ಗೊಣಗಾಡಲಿಲ್ಲ. ಸಂಪೂರ್ಣ ಪ್ರೀತಿ, ವಿಶ್ವಾಸ, ಭಕ್ತಿ ಇಟ್ಬಿಟ್ಟು ಅವಾಗಲೂ ಕೂಡ ಅವರ ಪೂಜೆಯನ್ನು ಮಾಡ್ತಾಯಿದ್ರು. ಶ್ಯಾಮ್ ಸುಂದರಿ ದೇವಿ ತಾಯಿ ತಾನೇ, ತನ್ನ ಮಗಳು ಈ ಥರ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾಳೆ ಅಂತ ಗೊತ್ತಾದಾಗ ಏನು ಮಾಡೋದು, ಅವಾಗ ಅವಳನ್ನ ಏನಾದರೂ ಮಾಡಿ ಕರ್ಕೊಂಬಿಟ್ಟು ಬರಬೇಕು ಅಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಕರುಳು ಕಿತ್ಪಂತಾಗಿದೆ. ಅಷ್ಟು ಸಣ್ಣಗಾಗೋಗ್ಬಿಟ್ಟಿದ್ದಾರೆ. ಮಗಳನ್ನು ತಮ್ಮೊಳಗೆ ತರಿಸೋಕ್ಕೆ ತುಂಬ ಒತ್ತಾಯ ಮಾಡ್ತಾರೆ. ಆದರೆ ಮಾತೆಯವರು ಯಾವುದೇ ಕಾರಣಕ್ಕೂ ಕಾಮಾರ್ಪುರಕ್ಕೆ ನಾನು ಬರಲ್ಲ, ನಾನು ಹೇಳ್ಬಿಟ್ಟಿದ್ದೀನಿ, ಜರಾಮಠಿನಲ್ಲಿ ಇರ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಆದರೆ ಇವರು ಒಂದು ಉಪಾಯ ಮಾಡ್ತಾರೆ. ಕೆಲವು ಭಕ್ತರಿಗೆ ಕಲ್ಕತ್ತಾಗೆ ಹೇಳಿ ಕಳಿಸ್ತಾರೆ, ನೋಡಿ ಈ ಥರ ಪರಿಸ್ಥಿತಿ. ಯಾಕೆಂದರೆ ಅವಾಗ ನರೇಂದ್ರಾದಿಗಳೆಲ್ಲ ಇದ್ದರು, ಆದ್ರೆ ಎಲ್ಲರೂ ಕೂಡ ವೈರಾಗ್ಯ ಭಾವದಲ್ಲಿ ಇದ್ದರು. ಅವರ ದೇಹದ ಬಗ್ಗೆ ಅವ್ರ ಗಮನ ಇರಲಿಲ್ಲ. ಯಾವಾಗಲೂ ಕೂಡ ಧ್ಯಾನದಲ್ಲಿ ಮುಳುಗ್ಬಿಡ್ತಾ ಇದ್ರು. ರಾಮಕೃಷ್ಣನ ಅಸ್ಥಿಯನ್ನು ಇಟ್ಕೊಂಡು ಆ ಕಡೆ ಒಂದು ದುಃಖ, ಈ ಕಡೆ ಆ ಒಂದು ವೈರಾಗ್ಯದ ಮೂರ್ತಿ ಕೊಟ್ಟಂತಹ ಒಂದು ಶಕ್ತಿಯಿಂದ ಧ್ಯಾನ ಧಾರಣ ಸಮಾಧಿನಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಹಾಗೆ ಅವ್ರಿಗೆ ಈ ಪ್ರಪಂಚದಲ್ಲಿ ಶ್ರೀಮಾತೆ ಅವ್ರಿಗೆ ಈ ಥರ ಕಷ್ಟ ಇದೆ ಅಂತಲೇ ಗೊತ್ತಿಲ್ಲ. ಆಮೇಲೆ ಇವರು ಶ್ಯಾಮ್ ಸುಂದರ ದೇವಿಯರು ಹೇಳಿ ಕಳಿಸಿದ ಮೇಲೆ ಕೆಲವು ಗೃಹಸ್ಥ ಭಕ್ತರು ಅವರೆಲ್ಲರೂ ಕೂಡ ಇವರಿಗೆ ಭಾಳ ಫೋರ್ಸ್ಬಲಿ ಅಲ್ಲಿ ಕರ್ಕೊಂಡು ಹೋಗಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಹಿಂದೆ ಒಮ್ಮೆ ಶ್ಯಾಮ್ ಸುಂದರ ದೇವಿಯರು ಹುಚ್ಚನಿಗೆ ಕೊಟ್ಟು ಮದುವೆ ಮಾಡಿದೆ ಅಂತ ಬೇಸರಕ್ಕೆ ಪಟ್ಕೊಂಡಿದ್ರು. ಶ್ರೀಮಾತೆಯವರು ಹೀಗೆ ಪದೇ ಪದೇ ತನ್ನ ಪತಿಯ ಬಗ್ಗೆ ಈ ಥರ ನಿಂದನೆ ಮಾತ್ರ ಹೇಳಬೇಡ. ಶ್ರೀಮಾತೆಯವರು ಕೋಪ್ಕೊಂಡು ಹೇಳ್ತಾರೆ, ನನ್ನ ತಾಯಿ ಹೀಗೆ ಹೇಳಿದ್ರು ನೋಡಮ್ಮ, ನನ್ನ ಪತಿಯನ್ನು ಹುಚ್ಚ ಎಂದು ಪ್ರಶ್ನೆ ಹೇಳಬೇಡ. ನಾನು ನಿನಗೆ ಎಚ್ಚರಿಸುತ್ತಿದ್ದೇನೆ, ಹಿಂದೊಮ್ಮೆ ನಾನು ನನ್ನ ಪತಿಯನ್ನು ನಿಂದನೆಯೇ ಕೇಳಲಾಗದೆ ನನ್ನ ದೇಹವನ್ನು ತ್ಯಜಿಸಿದ್ದೆ, ಈಗ ಪುನಃ ಹಾಗೆ ಆಗುವುದನ್ನು ನೋಡಬಯಸುವಿಯಾ? ನೋಡಿ ಎಲ್ಲೆಲ್ಲಿ ಕನೆಕ್ಷನ್. ಹಿಂದೆ ಸತಿಯಾಗಿ ಅವರು ಜನ್ಮವನ್ನು ತಳೆದಾಗ, ಶಿವನನ್ನು ಜರಿದಾಗ ಅವರೇನು ಮಾಡಿದ್ರು,
ತಮ್ಮನ್ನೇ ತಾವು ಆ ಒಂದು ಅಗ್ನಿಯಲ್ಲಿ ಆವಾಹನೆ ಮಾಡಿಕೊಡು. ಆ ಥರ ಒಂದು ಅಪರಿಸ್ಥಿತಿಗೆ ತರಬೇಡ ನನ್ನ. ಸಡನ್ಲಿ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಹರ್ ಮೈಂಡ್ ವಿಲ್ ಗೋ ಬ್ಯಾಕ್ ಟು ಹರ್ ಪ್ರೀವಿಯಸ್ ಇನ್ಕಾರ್ನೇಷನ್. ಅದನ್ನು ನಾವು ರಾಮೇಶ್ವರದಲ್ಲೂ ನೋಡ್ತೀವಿ. ರಾಮೇಶ್ವರಕ್ಕೆ ಹೋದಾಗ ಅಲ್ಲಿ ರಾಮೇಶ್ವರದ ರಾಮನಾಡಿನ ರಾಜ ಒಂದು 108 ಚಿನ್ನದ ತಾವರೆಯನ್ನು ಮಾಡಿಸಿ ಅವ್ರ ಮುಖಾಂತರ ಪೂಜೆ ಮಾಡಿಸ್ತಾರೆ. ಪೂಜೆ ಮಾಡಿದ್ಮೇಲೆ ಅದನ್ನು ಸಾಮಾನ್ಯವಾಗಿ ಅದರ ಮೇಲೆ ಕವಚ ಇರುತ್ತೆ. ಕವಚವನ್ನು ತೆಗೆದಾಗ ಶ್ರೀಮಾತೆಯವರು ಮೊದಲೇ ಉದ್ಗಾರ ಏನಪ್ಪ ಅಂತಂದರೆ, ಓ ನಾನು ನಿನ್ನನ್ನು ಹೇಗೆ ಮಾಡಿಟ್ಟಿದ್ನೋ ಹಾಗೇ ಇದೆಯಾ ನೀನು ಅಂತ. ಅವಾಗ ತಕ್ಷಣ ಅವರು ಸೀತೆಯಾಗಿ ಹುಟ್ಟಿದಂತಹ ಒಂದು ಥಾಟ್ ಅಲ್ಲಿಗೆ ಹೊಟ್ಟೋಗ್ಬಿಡುತ್ತೆ. ಅವಾಗ ಹಾಗೆ ಮರಳಿನಲ್ಲಿ ಅವರು ಲಿಂಗವನ್ನು ಮಾಡಿಟ್ಟಿದ್ರೋ ಹಾಗೆ ಇದು ಅಲ್ಲಿಯ ಸೀತೆಯ ಒಂದು ಇನ್ಕಾರ್ನೇಷನ್ಗೆ ಹೊಟ್ಟೋಗ್ಬಿಡುತ್ತೆ. ಇಲ್ಲೂ ಕೂಡ ಅದೇ ಸತಿಯ ಇನ್ಕಾರ್ನೇಷನ್ಗೆ ಹೋಗ್ಬಿಟ್ಟು ಆಗ್ತಾ ಇದೆ. ಆಮೇಲೆ ಇದಾದ ಮೇಲೆ ನಿವೇದಿತಾ ಮುಂತಾದವರು ಶ್ರೀಮಾತೆಯವರ ಬಗ್ಗೆ ತುಂಬ ಚೆನ್ನಾಗಿ ಜೊತೆಯಲ್ಲಿ ಇದ್ದರು. ಅವರು ಕೂಡ ಅಜ್ಜಿ ಹತ್ರ ಬಂದ್ಬಿಟ್ಟು ಬಹಳ ಸಂತೋಷ ಶ್ಯಾಮಸುಂದರ ದೇವಿ ಜೊತೆ ಇರ್ತಾಯಿದ್ರು. ಅವರು ಹೇಳ್ತಾರೋ, ಅಜ್ಜಿ ನಾನು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮನೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತೀನಿ ಇದೆ. ತಕ್ಷಣ ಶ್ಯಾಮಸುಂದರಿ ಅವ್ರು ಹೇಳ್ತಾರೆ, ಇಲ್ಲ ಮಗು ಹಾಗೆ ಮಾಡಬೇಡ, ನೀನು ಅಡುಗೆ ಮಾಡಿದ್ರೆ ಮುಗೀತು, ನನ್ನನ್ನು ಬಹಿಷ್ಕಾರ ಮಾಡಿಬಿಡ್ತಾರೆ ಊರಿನವರು ಅಂದ್ಬಿಟ್ಟು ಜೋಕಿಂಗ್ಲಿ ಶಿ ಸೇಸ್. ಬಟ್ ದೇ ಆಲ್ ಲವ್ಡ್ ನಿವೇದಿತಾ ಆ್ಯಂಡ್ ಅದರ್ಸ್. ದೆ ಲಾರ್ಡ್ ಶ್ಯಾಮಸುಂದರ ದೇವಿನ ಬಹಳ ಪ್ರೀತಿಯಿಂದ ನೋಡ್ಕೋತಾ ಇದ್ರು. ಆಮೇಲೆ 1906 ಜನವರಿ ತಿಂಗಳಲ್ಲಿ ಶ್ಯಾಮಸುಂದರ ದೇವಿಯರ ಅನಿರೀಕ್ಷಿತ ಸಾವು ಸಂಭವಿಸಿದೆ. ಅವರು ತುಂಬ ಸುಗಮವಾದ ತಮ್ಮ ನಶ್ವರವಾದ ದೇಹವನ್ನು ತ್ಯಜಿಸಿ ಸ್ವರ್ಗಸ್ಥರಾಗ್ತಾರೆ. ಜನವರಿ ತಿಂಗಳು ಒಂದು ದಿವಸ ಬೆಳಗ್ಗೆ ಜಯರಾಮಠಿಯಲ್ಲಿ ತಮ್ಮ ಮನೆಯ ಮುಂದಿನ ವರಾಂಡದಲ್ಲಿ ಶ್ಯಾಮಸುಂದರ ದೇವಿಯರು ಮತ್ತು ಇತರರು ಮುಂಜಾನೆ ಬಿಸಿಲನ್ನು ಕಾಯಿಸಿಕೊಳ್ತಾ ಇದ್ರು. ಆಗ ಒಬ್ಬಳು ತರಕಾರಿ ಮಾರುವ ಹೆಂಗಸು ಬಂದಳು. ಶ್ಯಾಮಸುಂದರಿಯವರು ಅವಳಿಂದ ಸೊಪ್ಪು ತರಕಾರಿಗಳನ್ನು ತೆಗೆದುಕೊಂಡು ಬದಲಿಗೆ ಅವಳಿಗೆ ಅಕ್ಕಿ ಮತ್ತು ಸಾಸಿವೆ ಕಾಳನ್ನು ನೀಡಿದರು. ಅಂದಿನ ದಿನ ಬೆಳಗ್ಗೆ ಶ್ಯಾಮಸುಂದರಿಯವರು ಚೆನ್ನಾಗೇ ಇದ್ದರು. ಅಂದು ಭತ್ತವನ್ನು ಕುಟ್ಟಲು ಸಹಾಯ ಮಾಡಿದರು. ಸ್ವಲ್ಪ ಸಮಯದಿಂದ ಅವರಿಗೆ ಯಾಕೋ ಶರೀರ ಅಸ್ವಸ್ಥನಿಸಿತು. ಆಯಾಸ ಮತ್ತು ತಲೆಸುತ್ತು ಉಂಟಾಗಿದ್ದರಿಂದ ಪಕ್ಕದಲ್ಲಿದ್ದ ಕಾಳಿಕುಮಾರನ ಮನೆಯ ಅಂಗಳದಲ್ಲಿ ಮಲಗಿಬಿಟ್ಟರು. ಅಶು ಎಂಬ ಭಕ್ತ ಅಲ್ಲಿಗೆ ಇದ್ದನು. ಅವನು ಶ್ಯಾಮಸುಂದರಿ, ನೋಡು ಮಗು, ನನಗೆ ತಲೆ ಸುತ್ತಿದೆ, ಬಹುಶಃ ನನ್ನ ಕೊನೆ ಕಾಲ ಬಂದಿರಬಹುದು ಎಂದರು. ಅದಕ್ಕೆ ಗಾಬರಿಯಿಂದ ಅವನು ಓಡಿ ಹೋಗಿ ಶ್ರೀಮಾತೆಯವರಿಗೆ ವಿಷಯವನ್ನು ತಿಳಿಸ್ತಾನೆ. ಎಲ್ಲರೂ ಅವರ ಬಳಿ ಓಡ್ಬರ್ತಾರೆ. ಎಲ್ಲ ರೀತಿಯಿಂದಲೂ ಈ ರೀತಿ ಆಗುತ್ತೆ ಅಂತ ಊಹಿಸ್ಕೊಂಡಿರಲಿಲ್ಲ. ಶ್ಯಾಮಸುಂದರ ದೇವಿಯರು ಶ್ರೀಮಾತೆಯವರಿಗೆ, ನನಗೀಗ ಕುಂಬಳಕಾಯಿ ಪಲ್ಯ ತಿನ್ನಿಸ್ಬೇಕು ಅಂತ ಅನಿಸ್ತಿದೆ ಶಾರದೆ ಅಂತ ಹೇಳ್ತಾರೆ. ಶ್ರೀಮಾತೆಯವರು ಸಮಾಧಾನ ಮಾಡಿ, ಸರಿಯಮ್ಮ, ನಿನಗೆ ಹುಷಾರಾದ ಮೇಲೆ ಖಂಡಿತ ಮಾಡಿಕೊಡ್ತೀನಿ ಅಂದರು. ಆದರೆ ತಾನೀಗ ಬದುಕುವುದಿಲ್ಲ ಎಂಬುದು ಅವರಿಗೆ ಗೊತ್ತಾಗಿ ಹೋಗಿತ್ತು. ಅವರು ಶಾರದೆ ಹೇಳ್ತಾರೆ, ಕುಡಿಯಲು ಸ್ವಲ್ಪ ನೀರು ಕೊಡು ತಾಯಿ ಅಂತ. ಶ್ರೀಮಾತೆಯವರು ತಕ್ಷಣ ಗಂಗಾಜಲವನ್ನು ತಂದು 3 ಬಾರಿ ತಾಯಿಯ ಬಾಯಲ್ಲಿ ಹಾಕಿದ್ರು. ನಂತರ ಶ್ರೀಮಾತೆಯವರು ತಮ್ಮ ತಾಯಿಯ ತಲೆ ಎದೆ ಬಳಿ ಭಗವಂತನ ನಾಮವನ್ನು ಜಪ ಮಾಡ್ತಾರೆ. ಸುಮಾರು 9 ಗಂಟೆ ಹೊತ್ತಿಗೆ ಶ್ಯಾಮಸುಂದರ ದೇವರು ಶಾಂತವಾಗಿ ಕೊನೆಯ ಉಸಿರನ್ನು ಎಳಿತಾರೆ. ಹಾಗಾಗಿ ಶ್ಯಾಮಸುಂದರ ಇದೆಲ್ಲ ಆಗತ್ತೆ. ಸೊ ಈಗ ಪುಟ್ಟದಾಗಿ ಬಹಳ ಕಡಿಮೆ ಸಮಯ ಇರೋದ್ರಿಂದ ವಿವೇಕಾನಂದರ ಭುವನೇಶ್ವರಿ ದೇವಿಯವರ ತಾಯಿ ಬಗ್ಗೆ ಹೇಳ್ತೀನಿ. ಭುವನೇಶ್ವರಿ ದೇವಿಯವರು 1841 ಹುಟ್ಟುತ್ತಾರೆ. ಅವರ ತಂದೆ ನಂದಾಲಾಲ್ ಬಸು ಮತ್ತು ತಾಯಿ ರಘುಮಣಿ ದೇವಿ ಅಂದ್ಬಿಟ್ಟು. ಇವರ ಏಕೈಕ ಪುತ್ರಿ ಭುವನೇಶ್ವರಿ ದೇವಿ ಅತ್ಯಂತ ಪ್ರೀತಿ ವಾತ್ಸಲ್ಯಗಳಿಂದ ಬೆಳೆಸ್ಬಿಡ್ತಾರೆ. ಭುವನೇಶ್ವರಿ ದೇವಿ ಏನು ಮಾಡ್ತಾಳೆ, 10ನೇ ವಯಸ್ಸಿನಲ್ಲಿ 16 ವರ್ಷದ ವಿಶ್ವನಾಥ ದತ್ತ ಅಡ್ವೊಕೇಟ್, ಭಾಳ ಫೇಮಸ್ ಅಡ್ವೊಕೇಟ್, ಮುಂದೆ ಅವರನ್ನು ಕೊಟ್ಟು ಮದುವೆ ಆಗತ್ತೆ. ವಿಶ್ವನಾಥನ ಜೀವನ ಸಮೃದ್ಧಿಯಾಗಿ ಧಾರಾಳವಾಗಿ ನಡೀತು. ಭಾಳ ಶ್ರೀಮಂತರವರು. ಅವ್ರ ಮನೆಯಲ್ಲಿ ತುಂಬ ಬಂಧುಗಳು, ಸ್ನೇಹಿತರು, ಕಾಳುಗಳೆಲ್ಲ ಇರ್ತಾರೆ. ಅವ್ರದ್ದು ಅವಿಭಕ್ತ ಕುಟುಂಬವಾಗಿದ್ದರಿಂದ ಅವರು ವಿವಾಹವಾಗಿ 10 ವರ್ಷಕ್ಕೆ ಭುವನೇಶ್ವರಿ ದೇವಿ ಮನೆಗೆ ಬರ್ತಾರೆ. ಕುಟುಂಬದ ಎಲ್ಲ ಜವಾಬ್ದಾರಿ ಕಾರ್ಯದಕ್ಷತೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ದೊಡ್ಡ ಕುಟುಂಬ ಆಗಿದ್ದರಿಂದ ಅವರ ಕೆಲಸ ಜಾಸ್ತಿನೇ ಇರುತ್ತೆ. ಆದರೆ ಬಹಳ ಚತುರೆ ಯಾರು, ಭುವನೇಶ್ವರಿ ದೇವಿಯರು. ಬಹಳ ಬೇಗ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೆಲಸವನ್ನು ಮುಗಿಸ್ಬಿಟ್ಟು ಅವರು ಬಂದ್ಬಿಟ್ಟು ಹೊಲಿಗೆ ಮಾಡೋದು, ಸಂಗೀತ ಕಲ್ತ್ಕೊಳ್ಳೋದು, ಆಮೇಲೆ ರಾಮಾಯಣ ಮಹಾಭಾರತಗಳನ್ನು ಅಧ್ಯಯನ ಮಾಡೋದು, ಅದ್ರ ಜೊತೆಗೆ ಇಂಗ್ಲೀಷನ್ನು ಅಭ್ಯಾಸ ಮಾಡೋದು. ಇಂಗ್ಲೀಷಲ್ಲಿ ಲೀಲಾಜಾಲವಾಗಿ ಅವರು ಮಾತಾಡ್ತಾ ಇದ್ರು. ಇದನ್ನೆಲ್ಲ ಕಲ್ತ್ಕೋತಾರೆ. ಅವರು ಅಪ್ರತಿಮ ರೂಪವತಿ ಮತ್ತು ಸುಶ್ರಾವವಾಗಿ ಹಾಡ್ತಾ ಇದ್ರು.
ಸಂಯಶೀಲತೆ, ಮೇಧಾವಿ, ಅಗಾಧ ಜ್ಞಾಪಕ ಶಕ್ತಿ ಇತ್ತು ಅವರಿಗೆ. ಒಂದು ಸರಿ ಕೇಳಿಬಿಟ್ರೆ ಸಾಕು, ಅದು ಏನು ಜ್ಞಾಪಕ ಇರ್ತಿತ್ತೋ ಗೊತ್ತಿಲ್ಲ. ಅದೇ ವಿವೇಕಾನಂದರ ಜೀವನದಲ್ಲಿ ನಾವು ನೋಡ್ತೀವಿ, ತಾಯಿಯಿಂದ ಇದೆಲ್ಲ ನನಗೆ ಬಂದಂಥ ಬಳುವಳಿ ಅಂದ್ಬಿಟ್ಟು ಆಮೇಲೆ ವಿವೇಕಾನಂದರು ಅದನ್ನು ಹೇಳ್ತಾರೆ. ಆಮೇಲೆ ಸುತ್ತಮುತ್ತ ಅನೇಕ ಜನಕ್ಕೆ ಇವರು ಸಹಾಯ ಮಾಡ್ತಾಯಿದ್ರು. ಮನೆಯಲ್ಲಿ ಪ್ರತಿನಿತ್ಯ ಭಜನೆ, ಪೂಜೆ ಇತ್ಯಾದಿ ಎಲ್ಲದೂ ಕೂಡ ಆಗ್ತಾ ಇರುತ್ತೆ. ಚಾಚು ತಪ್ಪದೆ ಅವರು ಎಲ್ಲ ಕೆಲಸಗಳನ್ನು ಲೀಲಾಜಾಲವಾಗಿ ಮಾಡ್ತಾ ಇರ್ತರು. ಆಮೇಲೆ ಸ್ವಾಮಿ ವಿವೇಕಾನಂದರ ಕಿರಿಯ ಸಹೋದರ ಒಬ್ಬ ಭೂಪೇಂದ್ರನಾಥ ಅಂತ ಇರ್ತಾರೆ. ಭೂಪೇಂದ್ರನಾಥ ಅವ್ರು ಹೇಳ್ತಾರೆ, ನನ್ನ ತಂದೆಗೆ 4 ಜನ ಪುತ್ರರು ಮತ್ತು 6 ಜನ ಪುತ್ರಿಯರು. ಪ್ರಥಮ ಸಂತಾನ ಪುತ್ರನು ನೋಡಲು ಬಹಳ ಸುಂದರಾಗಿದ್ದರು. ಹೋಲಿಕೆಯಲ್ಲಿ ಅವರ ಅಜ್ಜನಂತೆ ಇದ್ದನು. ಇದರ ನಂತರ ಪುತ್ರಿಯ ಜನನವಾಯಿತು. ಆದರೆ ಅದೂ ಸಹ 2 ವರ್ಷದಲ್ಲೇ ತೀರಿಹೋಗಿ ಮೃತ್ಯುವಾಯಿತು. ತದನಂತರ 1 ವರ್ಷ ಪುತ್ರಿಯ ಜನನವಾಯಿತು. ಅದಕ್ಕೆ ಹೀರಾಮಣಿ ಎನ್ನುವ ಹೆಸರಾಡಲಾಗಿತ್ತು. ಎಲ್ಲರೂ ಕೂಡ ಇವರ ಕಣ್ಣೆದುರಿಗೆ ಅನೇಕ ಜನ ತೀರ್ಕೊಂಡ್ಬಿಡ್ತಾರೆ, ಇನ್ಕ್ಲೂಡಿಂಗ್ ಸ್ವಾಮೀಜಿ ಆಲ್ಸೋ. 2 ಮಾತ್ರ ಉಳ್ಕೋತಾರೆ. ಸ್ವಾಮೀಜಿಯ ಸಾವನ್ನು ಕೂಡ ನೋಡುವಂತಹ ಒಂದು ಪರಿಸ್ಥಿತಿ ಅವರಿಗೆ ಬರುತ್ತೆ. ಭುವನೇಶ್ವರಿ ದೇವಿಯರ ವಿಶಿಷ್ಟಗಳ ಇದನ್ನು ನಾವು ಬಗ್ಗೆ ಹೇಳ್ತಾ ಇದ್ದೆ. ವಿಶ್ವನಾಥ ದತ್ತ ತೀರ್ಕೊಂಡಾಗ ಇವರು ಬಹಳ ತಾಳ್ಮೆಯಿಂದ ಸಂಸಾರವನ್ನು ನಡೆಸೋಕ್ಕೆ ಶುರು ಮಾಡ್ತಾರೆ. ಎಲ್ಲಿ 1000 ರೂಪಾಯಿ ಒಂದು ತಿಂಗಳು ಖರ್ಚು ಮಾಡ್ತಿದ್ದು, ಬರೀ 2 ಆಣಿ 3 ಆಣಿನಲ್ಲಿ ಸಂಸಾರವನ್ನು ನಡೆಸುವಂಥ ಪ್ರಸಂಗ ಬರುತ್ತೆ. ಏಕೆಂದರೆ ವಿಶ್ವನಾಥ ದತ್ತಂಗೆ ಫ್ರೆಂಡ್ಸ್ ಜಾಸ್ತಿ. ಬೇಕಾದ ಜನ ಇವನ ಹತ್ರ ಬಂದ್ಬಿಟ್ಟು ಲೋನ್ಗಳೆಲ್ಲ ತೊಗೊಂಡೋಗೋರು, ಯಾರೂ ಹಿಂದಿರುಗಿಸ್ತಿಲ್ಲ. ಇವರು ಧಾರಾಳವಾಗಿ ಎಲ್ಲರಿಗೂ ಕೊಟ್ಬಿಡೋದು. ಹಾಗಾಗಿ ಅವರ ಸಾವಿನ ನಂತರ ಬಹಳ ಇವರಿಗೆ ಕಷ್ಟಕ್ಕೆ ಬರುತ್ತೆ. ನಿವೇದಿತಾ ಮತ್ತು ಕ್ರಿಸ್ಟೀನ್ ಅವ್ರ ಜೊತೆ ಲೀಲಾಜಾಲವಾಗಿ ಇವರು ಇಂಗ್ಲೀಷ್ನಲ್ಲಿ ಮಾತನಾಡುವಷ್ಟು ಇವರಿಗೆ ಇತ್ತು. ಬಂಗಾಳಿ ಸಾಹಿತ್ಯದ ಬಗ್ಗೆ ಅವ್ರಿಗೆ ಜ್ಞಾನ ಇತ್ತು. ಆಮೇಲೆ ಭುವನೇಶ್ವರಿ ದೇವಿ ವಿಶಾಲವಾದ ಒಂದು ದೃಷ್ಟಿಕೋನ ಹೊಂದಿದ್ರು, ಸಹೃದಯಾಗಿದ್ದರು. ಮತ್ತು ವಿಧವಾ ವಿವಾಹವನ್ನು ಕೂಡ ಪ್ರೋತ್ಸಾಹ ಮಾಡ್ತಾಯಿದ್ರು. ಆಮೇಲೆ ಶಾರದಾನಂದರು ಸ್ವಾಮಿ ಭುವನೇಶ್ವರಿ ದೇವಿಗೆ ಆಗಿನ ಪರಿಸ್ಥಿತಿಯನ್ನು ಹೇಳ್ತಾರೆ. ಪತಿಯ ನಿಧನಂತರ ಇದ್ದಕ್ಕಿದ್ದಂತೆ ಕಷ್ಟದ ಮಡುವಿನಲ್ಲಿ ದೂಡಲ್ಪಟ್ಟ ಭುವನೇಶ್ವರಿ ದೇವಿಯರು ತಮ್ಮ ಅದ್ಭುತವಾದ ಅಂತಃಸತ್ಯವನ್ನು, ಆಶ್ಚರ್ಯಕರವಾದ ತಾಳ್ಮೆ, ಶಾಂತಿ, ಮಿತವ್ಯಯದ ಗುಣ, ಅದರಲ್ಲಿ ಈ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋದರು ಅಂದ್ಬಿಟ್ಟು ಅವರು ಅದನ್ನು ಹೇಳ್ತಾರೆ. ಅವರ ತಾಯಿ ರಘುಮಣಿ ದೇವಿ ಅವರಿಗೆ ಜೊತೆಗಿದ್ದುಕೊಂಡು ಅವರು ಕೂಡ ಸ್ಥೈರ್ಯವನ್ನು ಕೊಡ್ತಾರೆ. ಭುವನೇಶ್ವರಿ ದೇವಿಯರು ಪತಿಯನ್ನು ಕಳೆದುಕೊಂಡಾದ ಮೇಲೆ ಎಷ್ಟೇ ದಾರಿದ್ರ್ಯ ಬಂದರೂ ಅವರು ಮನೋಬಲ ಯಾವತ್ತೂ ಕೂಡ ಕಮ್ಮಿ ಆಗಲಿಲ್ಲ. ವಿವೇಕಾನಂದರು ಅಮೇರಿಕಾದಲ್ಲಿ ಇದ್ದಾಗ ಪ್ರತಾಪ್ ಚಂದ್ರ ಮಜುಮ್ದಾರ ಅನೇಕ ಸರಿ ಅವರ ವಿರುದ್ಧ ಹೇಳ್ತಾನೆ. ಆದರೆ ಅವ್ರು ಅನ್ಕೋತಾರೆ, ನನ್ನ ಬಗ್ಗೆ ನೆಗೆಟಿವ್ ಥಿಂಗ್ಸ್ನ ಹೇಳಿದರೆ ತಾಯಿ ಎಷ್ಟೊಂದು ಬೇಜಾರು ಮಾಡ್ಕೋತಾಳೆ ಅಂತ ಒಂದು ಸರಿ ಅವರು ಪತ್ರದಲ್ಲಿ ಬರೀತಾರೆ. ವಿದೇಶದಿಂದ ಭಾರತಕ್ಕೆ ಬರಳಿದ ಮೇಲೆ ಸ್ವಾಮಿ ವಿವೇಕಾನಂದರು ಅನಾರೋಗ್ಯಕ್ಕೆ ಉಂಟಾಗುತ್ತೆ ಅಂದ್ಕೊಂಡು ಭುವನೇಶ್ವರಿ ದೇವಿ ತುಂಬ ಚಿಂತೆ ಆಗಿರುತ್ತೆ. ಅದಕ್ಕೆ ಅವರು ದೇವರಲ್ಲಿ ಪ್ರಾರ್ಥಿಸ್ತಾರೆ. ಆಗ ಹಲವಾರು ವರ್ಷ ಕಿರಿಯ ಮಗ ಚಿಕ್ಕವನಿದ್ದಾಗ ಅವನು ಕಾಯಿಲೆಯಲ್ಲಿ ಇತ್ತು ಅಂತಂದರೆ, ಈ ಕಾಳಿಘಾಟಲ್ಲಿರುವಂತಹ ಕಾಳಿಗೆ ನಾವು ಅದಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ ಉರುಳು ಸೇವೆಯನ್ನು ಮಾಡ್ತೀವಿ ಅಂತ ಚಿಕ್ಕ ಮಗುನಲ್ಲಿ ಮಾಡ್ಕೊಂಡಿದ್ದೆ, ಮರ್ತೇ ಹೋಗ್ಬಿಟ್ಟಿದೆ. ನೋಡಿ, ಈಗೆಲ್ಲ ಬೆಳೆದು ಮಗ ದೊಡ್ಡನಾಗಿ ಸನ್ಯಾಸಿಯಾಗಿ ಅಮೇರಿಕಕ್ಕೆ ಹೋಗಿ ಅಷ್ಟು ಪ್ರಸಿದ್ಧರಾಗಿ ಬಂದಿದ್ದಾರೆ. ತಾಯಿ ಅವಾಗ ಹೇಳ್ತಾ ಇದ್ದಾರೆ, ನೋಡು, ನೀನು ಚಿಕ್ಕನಿದ್ದಾಗ ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಅದನ್ನು ಮಾಡಿಲ್ಲ, ಅದಕ್ಕೆ ನಿನಗೆ ಹುಷಾರು ತಪ್ತಾ ಇದೆಯಾ ಅಂತ. ಸ್ವಾಮೀಜಿ ಏನು ಯೋಚನೆ ಮಾಡಿದ್ರು, ಹೋಳಿದ್ರು, ತಣ್ಣೀರಲ್ಲಿ ಮುಳುಗಿದ್ರು, ಒಂದು ತುಂಡನ್ನು ಉಟ್ಕೊಂಡ್ರು. ಇಡೀ ಕಾಳಿ ದೇವಸ್ಥಾನ, ಈಗ ಕಲ್ಕತ್ತಾ ಕಾಳಿ ನೀವು ನೋಡಿದ್ದೀರಾ ಎಷ್ಟೋ ಜನ, ಅದು ಸುತ್ತಲೂ ಕೂಡ ಅವರು ತಾಯಿಯ ಒಂದು ಸಂಕಲ್ಪ ಹರಕೆ ಏನಿದೆ ಅದನ್ನು ಕೂಡ ಅವರು ತೀರಿಸ್ತಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದ ಕೊನೆ ಹಂತದಲ್ಲಿ ತಮ್ಮ ತಾಯಿ ಮತ್ತು ಅಜ್ಜಿಯನ್ನು ಭೇಟಿಯಾಗೋದು ಹೆಚ್ಚಾಯಿತು. ಅನೇಕ ಸರಿ ಹೋಗಿ ತಂದೆ ಅವರು ಸನ್ಯಾಸಿ ಆದರೂ ಕೂಡ ಅವರನ್ನು ನೋಡೋದಕ್ಕೆ ಇವರು ಬರ್ತಾಯಿದ್ರು, ಅಥವಾ ಇವರು ಹೋಗಿ ಒಂದು ಸರಿ ಅವರನ್ನು ನೋಡ್ತಾಯಿದ್ರು. ಹೇಗಾದರೂ ಮಾಡಿ ಅವರ ರಾಮೇಶ್ವರ ಯಾತ್ರೆ ಮಾಡಿಸ್ಬೇಕು ಅಂತ ಇಷ್ಟ ಇರುತ್ತೆ. ಆದರೆ ಅದನ್ನು ಮಾಡಿಸೋದಕ್ಕಾಗೋದಿಲ್ಲ. ಅವರ ಸಾವಿನ ಮುನ್ಸೂಚನೆಯನ್ನು ಸ್ವಾಮಿ ವಿವೇಕಾನಂದರಿಗೆ ಗೊತ್ತಿದ್ದರಿಂದ ತಾಯಿ ಯೋಗಕ್ಷೇಮವನ್ನು, ನ್ಯಾಯಾಲಯದ ವ್ಯಾಜ್ಯವನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸ್ವಾಮಿ ಬ್ರಹ್ಮಾನಂದರು ಕರೆದುಬಿಟ್ಟು ಹೇಳ್ತಾರೆ. ನೋಡು, ನಾನು ಜಾಸ್ತಿ ದಿವಸ ಇರೋಲ್ಲ, ನನ್ನ ತಾಯಿನ ನೀನು ನೋಡ್ಕೋಬೇಕು, ಅವಳ ಕೋರ್ಟ್ ಕೇಸ್ಗಳಲ್ಲಿ ನೀನು ಭಾಗವಹಿಸ್ಬಿಟ್ಟು ಅದನ್ನು ವಾಪಸ್ ಬರೋ ಹಾಗೆ ಮಾಡಬೇಕು ಅಂದ್ಬಿಟ್ಟು ಹೇಳ್ತಾರೆ. 1911 ಸ್ವಾಮಿ ಬ್ರಹ್ಮಾನಂದರೇ ಸ್ವತಃ
ಭುವನೇಶ್ವರಿಯರನ್ನು ಅವರಿಗೆ ಕಾಶಿ ಯಾತ್ರೆ ಇದಕ್ಕೆ ಪೂರಿ ಯಾತ್ರೆ ಮಾಡಬೇಕು ಅಂತ ಆಸೆ ಇತ್ತು ಅಂತ ಹೇಳಿದ್ರೆ ಪೂರಿ ಯಾತ್ರೆಗೆ ಅವರೇನೆ ಅವರನ್ನು ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ 1900 ಜುಲೈ 25, 1900 ಭುವನೇಶ್ವರ ದೇವಿಯರು ಇಹಲೋಕವನ್ನು ತ್ಯಜಿಸ್ತಾರೆ. ಇದಾದ 2 ದಿವಸಗಳ ಬಳಿಕ ಅವರ ತಾಯಿ ರಘುಮಣಿ ದೇವಿಯರು ಕೂಡ ಅವರು ಕೂಡ ಸಮಾಧಿಯನ್ನು ಹೊಂದ್ತಾರೆ. ಈ ತಾಯಿ ಮಕ್ಕಳ ಸಾವಿನ ಅಂತರ ಕೇವಲ 2 ದಿವಸ ಮಾತ್ರ ಆಗಿರುತ್ತೆ. ತನ್ನ ಹೆತ್ತು ಮಗಳು ಅನುಭವಿಸಿದ ಸಂಕಷ್ಟವನ್ನು ಕೊನೆಯವರೆಗೂ ಅವರಿಗೆ ಜೊತೆಯಲ್ಲಿ ಇದ್ದುಕೊಂಡು ಚಿರಶಾಂತಿ ಪಡೆದ ನಂತರವೇ ರಘುಮಣಿ ದೇವಿಯವರು ತಮ್ಮ ಸಾರ್ಥಕ ಜೀವನದ ಯಾತ್ರೆಯನ್ನು ಗೊಳಿಸ್ತಾರೆ. ಹಾಗಾಗಿ ಈ ಒಂದು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ತನ್ನ ತಾಯಿಯಿಂದಾಗಲೇ ತನ್ನ ಮೊದಲನೇ ಗುರು ಅವಳಿಂದ ಎಲ್ಲ ರೀತಿಯ ಪಾಸಿಟಿವ್ಸ್ ಏನಾದ್ರು ಬಂದಿದ್ರೆ ನನ್ನ ಜೀವನದಲ್ಲಿ ಏನಾದರೂ ಹೇಳಿದರೆ ದಟ್ ಆಲ್ ಕಮ್ಸ್ ಫ್ರಮ್ ಎ ಮದರ್, ಐ ವೋಟ್ ಟು ಹರ್ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟೊಂದು ತಾಯಿಯ ಬಗ್ಗೆ ಪ್ರೀತಿ, ತಾಯಿಯ ಬಗ್ಗೆ ಮಾತೃವಾತ್ಸಲ್ಯ, ಅವರಲ್ಲಿದ್ದ ಧೈರ್ಯ, ಸ್ಥೈರ್ಯ, ಕಷ್ಟವನ್ನು ಎದುರಿಸುವಂತಹ ಒಂದು ಇದು, ಅದರ ಜೊತೆಗೆ ಅಗಾಧವಾದ ಜ್ಞಾನಶಕ್ತಿ, ಅದು ಸ್ಮರಣೆಯಲ್ಲಿ ಇಟ್ಕೊಳ್ಳುವಂಥದ್ದು. ಒಂದು ಸರಿ ಕೇಳಿಬಿಟ್ರೆ ಸಾಕು, ಅದು ನಮ್ಮ ಸ್ಮರಣೆ, ಅದೆಲ್ಲದೂ ಕೂಡ ನನ್ನ ತಾಯಿಯಿಂದ ಬಂದಿದ್ದು ಅಂತ ವಿವೇಕಾನಂದರು ಹೇಳ್ತಾಯಿದ್ರು. ಇವ್ರ ಬಗ್ಗೆ ಹೇಳ್ತಾ ಇದ್ರೆ ಆಗಲೇ ಹೇಳಿದ ಪ್ರವಚನ ಸಪ್ತಾಹ ಕೂಡ ಮಾಡ್ಬೋದು, ಅಷ್ಟೊಂದು ವಿಚಾರಗಳಿದೆ. ಆದರೆ ಸಮಯ ಮುಗಿದು ಹೋಗಿದೆ. 5 ನಿಮಿಷನೂ ಜಾಸ್ತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಮಹಾಮಹಿಮರ ದಿವ್ಯತ್ರೇಯರ ಮಹಾಮಾತೆಯರ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪರಮ ಪೂಜ್ಯ ಜಿತ್ಕಾಮಾಂಜಿಯವರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಈ ಒಂದು ಭಾಷಣಕ್ಕೆ ವಿರಾಮವನ್ನು ಇಡ್ತೀನಿ. ಜೈ ರಾಮ್ ಕೃಷ್ಣ, ಜೈ ಮಾ, ಜೈ ಸ್ವಾಮೀಜಿ. Become Swami Vivekananda's messenger. Share the video with 3 of your friends.